ವೇದೋ ವ್ಯಾಸಸೂತ್ರಕರ್ತಾ ರಮೇಶಃ ಪಾರಾಶರ್ಯ ಸತ್ಯವತ್ಯಾಂ ಪ್ರಜಾತಃ ಶ್ರೀಕೃಷ್ಣದ್ವೈಪಾಯನೋ ಮಧ್ವನಾಥಃ ಶ್ರೀವಿದ್ಯಾಮಾನ್ಯಪ್ರಿಯೋಸ್ಮಾನ್ ಪುನಾತು. ಶ್ರೀಗುರುಭ್ಯೋ ನಮಃ. ಪಕ್ಷ ಮಾಸದ ಈ ಸಮಯದಲ್ಲಿ ನವರಾತ್ರಿ ಆರಂಭ ಆಗುವಂತಹ ಈ ಕಾಲದಲ್ಲಿ ನಮ್ಮ ಮಠದ ವಿದ್ಯಾರ್ಥಿಗಳು ಒಟ್ಟು ಸೇರಿ ಇಡೀ ಆಸ್ತಿಕ ಸಮಾಜಕ್ಕೆ ಪರಿಚಿತರಾದಂತಹ ಹರಿದಾಸ ಭಟ್ಟಾಚಾರ್ಯರ ಒಂದು ಮಾರ್ಗದರ್ಶನ ಪಡೆಯಬೇಕೆಂಬಂಥ ಉದ್ದೇಶದಿಂದಾಗಿ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಿ. ಜೊತೆಯಲ್ಲಿ ನಿಮ್ಮ ಆ ಒಂದು ಒಳ್ಳೆಯ ಪ್ರೀತಿಯನ್ನು ಕೊಡುವ ಮೂಲಕವಾಗಿ ಅವರಿಗೆ ಸನ್ಮಾನವನ್ನು ಕೂಡ ನೀವು ಮಾಡಿದ್ದೀರಿ. ಪ್ರಾರಂಭ ಇದನ್ನು ನಾನು ಅಭಿನಂದಿಸ್ತಾ, ಒಬ್ಬ ವಿದ್ವಾಂಸನಾದವನು ತಾನು ಎಲ್ಲಿ ಹೋದರೂ ಕೂಡ ಪೂಜೆಗೆ ಒಳಪಡುತ್ತಾನೆ. ಹೇಳಬೇಕಾದರೆ ವಿದ್ವಾನ್ ಸರ್ವತ್ರ ಪೂಜೆಯೇತ್ ಎಂಬುದಾಗಿ ಹೇಳುತ್ತಾರೆ. ಅಂದರೆ ನಮ್ಮಲ್ಲಿ ವಿದ್ವತ್ತಿತ್ತು ಹೇಳಿದಾಗ ಎಲ್ಲಿ ಹೋದರೂ ಕೂಡ ನಮಗೆ ಒಳ್ಳೆಯ ಬೆಲೆ ಎಂಬುದನ್ನು ಆ ಜಗತ್ತು ನಮಗೆ ಕೊಡ್ತದೆ. ಅದರಿಂದಾಗಿ ಅಂತಹ ವಿದ್ವಾಂಸರಲ್ಲಿ ಅಗ್ರಗಣ್ಯ ಅಂತ ನಾವು ಹೇಳುವಂಥದ್ದನ್ನು ಹೇಳಬೇಕು ಹೇಳ್ತಾರೆ, ಅದು ಹರಿದಾಸ ಭಟ್ಟಾಚಾರ್ಯವನ್ನು ಹೇಳಬಹುದು. ಯಾಕೆಂದರೆ ನೋಡಿ, ಅವರ ಹೆಸರು ಹರಿದಾಸ ಭಟ್ಟ ಅಂತ ಅವ್ರು ಹೇಳುವಂಥದ್ದು. ಆದರೆ ಪ್ರಾಯ ಎಲ್ಲ ಕಡೆ ನಾನು ಇದನ್ನು ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಏನೆಂದರೆ ಈ ದೊಡ್ಡ ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲನ್ನು ಹೇಳಬೇಕಾದರೆ ಅದು ತರ್ಕಶಾಸ್ತ್ರ. ಅದರಲ್ಲಿ ದೊಡ್ಡ ಸಾಧನೆ ಮಾಡೋದು ಹೇಳಬೇಕಾದರೆ ಒಬ್ಬ ಗದಾಧರ ಎಂಬಂತಹ ಒಬ್ಬ ವ್ಯಕ್ತಿ. ಅವನ ಬಗ್ಗೆ ಹೇಳಬೇಕಾದರೆ ಅವನಿಗೆ ಹೆಸರು ನೋಡಬೇಕಾದರೆ ಗದಾಧರ ಭಟ್ಟಾಚಾರ್ಯ ಎಂಬ ಅವನಿಗೆ ಹೆಸರು. ಅಂದರೆ ಆ ಮುಂದಿನ ವಿಚಾರ ಏನು ನೋಡಬೇಕಾದ್ರೆ ಅದು ಅವನಿಗೆ ಬಿರುದದು, ಭಟ್ಟಾಚಾರ್ಯ ಎಂಬಂಥ ಒಂದು ಬಿರುದದು. ಆದರೆ ಇವರು ಯದ್ಯಪಿ ಹರಿದಾಸ ಭಟ್ಟರು ಎಂಬುದೇ ಅಷ್ಟೇ. ಆದರೆ ಇಡೀ ಜಗತ್ತು ಅವರಿಗೆ ಈ ದೇಶ ಕೊಟ್ಟಂತಹ ಆ ವಿದ್ವತ್ ಸಮಾಜ ಕೊಟ್ಟಂತಹ ಬಿರುದು ನೋಡಬೇಕಾದರೆ ಹರಿದಾಸ ಭಟ್ಟಾಚಾರ್ಯ ಎಂಬಂತಹ ಒಳ್ಳೆಯ ಬಿರುದನ್ನು ಇಡೀ ಜಗತ್ತು ಕೊಟ್ಟಿದೆ. ಯಾಕಂದರೆ ಅವರ ವಿದ್ವತ್ತು ಆ ರೀತಿ ಉಂಟು. ಹೇಳಬೇಕಾದರೆ ತರ್ಕವನ್ನು ಮಾತ್ರ ಅವರು ಅಧ್ಯಯನ ಮಾಡೋದು, ತರ್ಕದ ಹೆಚ್ಚು ನಿಪುಣ ಅಂತ ಹೇಳ್ಬೋದು. ಆದರೆ ಅಷ್ಟು ಮಾತ್ರ ಅಲ್ಲ, ಏನೋ ಕೇಳಿದ್ದೇವೆ. ಹಾಗಿದ್ದರೂ ಕೂಡ ಅವರು ಅವರ ಬಗ್ಗೆ ಹೇಳೋದಾದರೆ ತರ್ಕ ಮಾತ್ರ ಅಲ್ಲ, ನಮ್ಮ ಶಾಸ್ತ್ರ ಮಾತ್ರ ಅಲ್ಲ, ಯಾವುದೇ ವಿಚಾರ ಇದ್ದರೂ ಕೂಡ ಅದರಲ್ಲಿ ಎಲ್ಲದರಲ್ಲೂ ನಿಪುಣ. ಅಂದರೆ ಯಾವುದೇ ಮತ ಇರಲಿ, ಪ್ರತಿಯೊಂದು ಮತ ವಿಚಾರ ಕೇಳಿದರೂ ಕೂಡ ಅವರಲ್ಲಿ ಸರಿಯಾದಂತಹ ಆ ಮತ ಹೀಗೇನೆ ಎಂಬಂತಹ ಒಂದು ಅವರ ಸಿದ್ಧಾಂತವನ್ನು ಹೇಳುವಂಥ ಸಾಮರ್ಥ್ಯ ಅವರಲ್ಲಿ ಉಂಟು. ಇವತ್ತೇ ಬೆಳಗ್ಗೆ ಅಷ್ಟೇ ಆಚಾರ್ಯರು ಬಂದು ಕೇಳಿದರು. ಅದರಲ್ಲಿ ಬೌದ್ಧ ವಿಚಾರ ಬಗ್ಗೆ ಕೇಳಬೇಕಾದರೆ ಅದರಲ್ಲಿ ಯಾರು ಬೌದ್ಧ ಶಾಸ್ತ್ರನ ಹೆಚ್ಚು ಬರೆದವನು, ಅವನ ಗ್ರಂಥ ಯಾವುದು, ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಇದು ಇವನು ಬರೆದಂತಹ ವಿಚಾರವನ್ನು ನೀವು ಸ್ವೀಕಾರ ಮಾಡ್ಬೋದು ಎಂಬ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಇದು ಮಾತ್ರ ಅಲ್ಲ, ಸುಮ್ಮನೆ ಇತ್ತು ಪಾಠದಲ್ಲಿ ಪ್ರಸಂಗವಂತಹ ವಿಚಾರ. ಈ ಅದ್ವೈತದಲ್ಲಿ ಅವರ ಪಾಠಕ್ರಮ ಹೇಗೆ ಕೇಳಿದಾಗ ಅವರಲ್ಲೂ ಕೂಡ ಯಾವ ರೀತಿ ಪಾಠಕ್ರಮ ಉಂಟು, ಯಾವುದು ಮೊದಲ ಗ್ರಂಥ, ಆಮೇಲೆ ಯಾವ ಗ್ರಂಥ, ಅದನ್ನು ಕೂಡ ಹೇಳಲು ತಾವು ಸಮರ್ಥರಾಗಿದ್ದಾರೆ. ಯಾಕಂದರೆ ಪ್ರತಿಯೊಂದು ಶಾಸ್ತ್ರವನ್ನು ಕೂಡ ಅವರು ಅಷ್ಟೇ ತಾವು ಜಿತನ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ನಾವು ಹೇಳಬೇಕಾದರೆ ನೋಡಿ, ಅವರಲ್ಲಿ ಶಾಸ್ತ್ರ ಆ ಒಳಗಿನಿರುವಂತಹ ಆ ವಿದ್ಯೆಷ್ಟು ಬೇಕಾದರೆ ವಿದ್ಯಾಮಾನ್ಯರು ಇರಬಹುದು ಅಥವಾ ವಿಶ್ವೇಶ್ವರರು ಇರಬಹುದು. ಅವರು ಒಂದು ವಾದಕ್ಕೆ ಹೋಗಬೇಕಾದರೆ ಹರಿದಾಸ ಭಟ್ಟ ಪಕ್ಕದಲ್ಲಿ ಇರಲೇಬೇಕು. ಯಾಕಂದರೆ ಪ್ರಾರಂಭದಲ್ಲಿ ನಾನು ತಿಳಿದ ಪ್ರಕಾರ ಆ ವಿಷಯ ಮಂಡನೆಗೆ ಮೊದಲು ಕಳಿಸುವಂಥದ್ದು ಸ್ವತಃ ಪ್ರಾರಂಭದಲ್ಲಿ ಹರಿದಾಸರಾಚಾರ್ಯನ. ಯಾಕಂದರೆ ಅವರ ಆ ಜ್ಞಾನ ಅಷ್ಟು ಉಂಟು. ಅದರಿಂದಾಗಿ ಅವರಿಬ್ಬರಿಗೂ ಕೂಡ ವಿಶ್ವೇಶ್ವರರಿಗೂ ಹಾಗೆಯೇ ವಿದ್ಯಾಮಾನ್ಯರಿಗೂ ಇಬ್ಬರಿಗೂ ಕೂಡ ತುಂಬ ಇಷ್ಟ ಆದವರು ಅದು ಹರಿದಾಸಾಚಾರ್ಯರು. ಅಂತಹ ಹರಿದಾಸಾಚಾರ್ಯನ ನೀವೆಲ್ಲರೂ ಕೂಡ ವಿಶೇಷವಾಗಿ ನಿಮ್ಮ ಪ್ರೀತಿಯಿಂದಾಗಿ ಸನ್ಮಾನ ಮಾಡಿದ್ದೀರಿ. ನೋಡಿ, ಒಬ್ಬ ವಿದ್ವಾಂಸನಲ್ಲಿ ಪ್ರಾಯ ಒಂದು ಇರಲೇಬೇಕಂತ ಒಂದು ಗುಣ ನೋಡಬೇಕಾದರೆ ಅದು ವಿನಯತೆ. ಯಾಕಂದರೆ ವಿದ್ಯಾ ದದಾತಿ ವಿನಯ, ಮುಖ್ಯವಾಗಿ ವಿದ್ಯೆ ಕೊಡುವಂಥದ್ದೇ ವಿನಯತೆಯನ್ನು. ಅದರಲ್ಲಿ ನಾವು ನೋಡಲೇಬೇಕಂತ ಹೇಳಿದರೆ ಅದು ಈ ಹರಿದಾಸಾಚಾರ್ಯ ನಾವು ನೋಡಬಹುದು. ಎಷ್ಟು ವಿನಯ ನೋಡಬೇಕಾದರೆ ಇಲ್ಲೇ ನಾವು 2-3 ಪ್ರಸಂಗ ಬಂತು. ಅವರು ಪ್ರವಚನದ ಪ್ರಾರಂಭದಲ್ಲಿ ಆ ವಿಚಾರ ಪ್ರಸ್ತಾಪ ಮಾಡುವ ವಿಚಾರದಲ್ಲೂ ನಾವು ವಿನಯತೆಯನ್ನು ನೋಡಬಹುದು. ಕೊನೆಯಲ್ಲೂ ಕೂಡ ಇಷ್ಟು ಆಯಿತು, ಸನ್ಮಾನ ಆದಮೇಲೆ ಕೂಡ ಅವರು ಮಾಡುವಂಥ ವಿಷಯ ನೋಡಬೇಕಾದ್ರೆ ಅಲ್ಲೂ ಕೂಡ ಮತ್ತೆ ವಿನಯತೆ. ಅಂದರೆ ಅವರಲ್ಲಿ ಸ್ವಲ್ಪನೂ ಕೂಡ ನಮಗೆ ಅಂದರೆ ಆ ವಿದ್ಯೆಯವರಲ್ಲಿ ಎಷ್ಟು ಜಿತವಾಗಿದೆ, ಎಷ್ಟು ಉಂಟು ನಾವಲ್ಲಿ ನೋಡಬಹುದು. ಯಾಕಂದರೆ ಅದಕ್ಕೆ ಸುಭಾಷಿತರು ಹೇಳಬೇಕಾದ್ರೂ ಕೂಡ
ವಿದ್ಯೆ ಮುಖ್ಯವಾಗಿ ಕೊಡುವಂಥದ್ದೇ ವಿನಯತೆಯನ್ನು ಕೊಡ್ತಾರೆ. ಅದಕ್ಕೆ ಒಂದು ಉದಾಹರಣೆನೇ ಹರಿದಾಸ ಶಾಸ್ತ್ರ ಎಂದು ಹೇಳಬಹುದು. ಇನ್ನು ಅವರು ವಿದ್ವತ್ ಬಗ್ಗೆ ಹೇಳಬೇಕಾದರೆ ಒಂದು ವಿಚಾರ ನೋಡಿ ಆಯಿತು. ಮೊನ್ನೆ ಪ್ರೋಷ್ಠಪದಿ ಮಾಸ, ಆ ಸಮಯದಲ್ಲಿ ನನಗೆ ಗುರುಗಳು ಆದೇಶ ಮಾಡಿದ್ದರು ಏನು ನೋಡಬೇಕಾದರೆ ಪ್ರೋಷ್ಠ ಮಾಸದಲ್ಲಿ, ಅಂದರೆ ನಾನು 3 ವರ್ಷದ ಪ್ರಾಯಃ ಇಲ್ಲೇ ಇದ್ದೇನೆ, ಅದನ್ನು ಅಂದರೆ ತಾತಮಾಸ ಇಲ್ಲಿ ಕೂತ್ಕೊಳ್ತಾ ಇದ್ದೇನೆ. ಆವಾಗ ಮೊದಲ ವರ್ಷ ನನಗೆ ಆದೇಶ ಮಾಡಿದ್ದಾರೆ, ನೀವು ಅಲ್ಲಿರಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಭಾಗವತನ ಮಾಡಬೇಕೆಂದು ಹೇಳಿದ್ದರು. ನಾನು 2 ವರ್ಷ ಮಾಡಿದ್ದೇನೆ. ಈ ವರ್ಷ ನನಗೆ ಅಂದರೆ ಮುಂದೆ ಉದ್ಗಂಧ ಪಾಠ ಉಂಟು ಎಂಬ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಭಾಗವತ ಮಾಡಲಿಕ್ಕೆ ಆಗಲೆಂಬ ಗುರುಗಳ ಅಪ್ಪಣೆ ಪಡೆದು ನಾನು ಸುಮ್ಮನಿದ್ದೆ. ಪಾಡ್ಯ ದಿನ ಹೋಯಿತು. ಪಾಡ್ಯ ದಿನ ಆಚಾರ್ಯರು ಸ್ವಲ್ಪ ಹೊರಗೆ ಹೋಗಿದ್ದರು. ಬಿದ್ದಿಗೆ ಬಂದು ಪಾಠದಲ್ಲಿ ಪ್ರಾರಂಭ ಕೇಳಿದ್ದು, ಇಲ್ಲಿ ಭಾಗವತ ಪ್ರವಚನ ಉಂಟಾ ಅಂತ ಕೇಳ್ತಾರೆ ಅವರು. ನನಗೆ ಇಲ್ಲ, ನಾನು ಈ ಸಲ ನನಗೆ ಯಾವುದಿಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದಂತಹ ಮಾತು ನಾನು ಮಾಡ್ಲ ಅಂತ ಕೇಳಿಬಿಟ್ರು ಅವರು. ನೋಡಿ, ನಾವು ಆದೇಶ ಮಾಡಬೇಕು, ಅವರೇ ಕೇಳಿಬಿಟ್ರು, ನಾನು ಮಾಡ್ಲ ಅಂತ ಕೇಳಿಬಿಟ್ರು. ನನಗೆ ಇಲ್ಲ, ಯಾಕಂದರೆ ಮಕ್ಕಳಿಗೆ ನಾನು ಮಾಡಬೇಕಂತ ತುಂಬ ಉಂಟು, ನನಗೆ ಪಾಠದ ಒತ್ತಡ, ಅದಕ್ಕೆ ನಾನು ಯಾವುದಿಲ್ಲ ಹೇಳಿದ್ದೆ. ಆದರೆ ಭಗವಂತನ ಸಂಕಲ್ಪ, ಹಾಗೆಯೇ ಅವರ ಆ ವಿದ್ಯಾರ್ಥಿಗಳ ಮೇಲಿರುವಂಥ ಪ್ರೀತಿ ಎಷ್ಟು ನೋಡಬೇಕಾದರೆ, ಇಲ್ಲ ಮಕ್ಕಳಿಗೆ ಭಾಗವತವನ್ನು ಮುಖ್ಯವಾಗಿ ಹೇಳಲೇಬೇಕೆಂಬುದಾಗಿ ನನಗೆ ಅಲ್ಲಿ ಒತ್ತಾಯ ಮಾಡ್ತಾರೆ. ಕೊನೆಗೆ ಅವರೇ ಮಾಡಿದರು. ನೋಡಿ, ಆ ಭಾಗವತವು ಕೂಡ ಯಾಕೆ ನಾವು ಕಾಣಕೊಡೋ ಮಾತು ತುಂಬ ಚೆನ್ನಾಗುಂಟು. ಈ ಪ್ರದೇಶದಲ್ಲಿ ಭಾಗವತಕ್ಕೆ ತುಂಬ ಅದಕ್ಕೆ ಮಹತ್ವ ಉಂಟು. ಯಾಕೆಂದರೆ ಅವರು ಹೋಗುವಂತಹ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಪೌರತ್ಯಕ್ಕೆ ಹೋದರೂ ಕೂಡ ಅಲ್ಲಿ ಅವರಿಗೆ ಮುಖ್ಯವಾಗಿ ಆ ಸಮಯಕ್ಕೆ ಬೇಕಾದಂತಹ ವಿಷಯವನ್ನು ಕೊಡುವಂಥದ್ದೇ ಅದು ಭಾಗವತ. ಅದನ್ನು ಅವರು ತಿದ್ದುಕೊಳ್ಳಬೇಕು. ಆದರೆ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕೆಂಬ ವಿಚಾರವನ್ನು ನಾವು ಆಚಾರ್ಯ ತಾತ್ಪರ್ಯವನ್ನು ಇಟ್ಟುಕೊಂಡು ನಾವು ಭಾಗವತ ತಾತ್ಪರ್ಯ ಇಟ್ಕೊಂಡು ನಾವು ನೋಡಿದಾಗ ಅದಕ್ಕೆ ಹೆಚ್ಚು ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಅದನ್ನು ಮುಖ್ಯವಾಗಿ ಮಾಡಿ ಅಂತ ಹೇಳಿದ್ರು, ನನಗೆ ಯಾವುದು ಹೇಳಿದಾಗ ನನಗೆ ಅವರೇ ಅವರು ಮಾಡ್ತಾರೆ. ನೋಡಿ, ಅಲ್ಲೂ ಕೂಡ ಮಾಡಬೇಕಾದ್ರೂ ಕೂಡ ಈಗ ನಾವು ಇಲ್ಲಾಗದರೆ ಕೆಲವರು ದೊಡ್ಡವರಿದ್ದಾರೆ, ಇನ್ನು ಲೌಕಿಕರು ಇರ್ತಾರೆ. ಆದರೆ 15 ದಿನವೂ ಕೂಡ ಯಾರೂ ಇಲ್ಲ, ವಿದ್ಯಾರ್ಥಿಗಳು ಮಾತ್ರ, ಬೇರೆ ಯಾರೂ ಕೂಡ ಅಲ್ಲಿ ಇಲ್ಲವೇ ಇಲ್ಲ. ಅವರಿಗೆ ಅವರ ಸ್ಥಾನಕ್ಕೆ ಇಳಿದು, ಅಂದರೆ ಅಷ್ಟು ಚಿಕ್ಕ ಸ್ಥಾನಕ್ಕೆ ಇಳಿದವರು ಅವರಿಗೆ ಯಾವ ರೀತಿ ಶಾಸ್ತ್ರವನ್ನು ಕೊಡಬೇಕು, ಬುದ್ಧಿವಾದನೆ ಹೇಳಬೇಕು, ಕಥೆಯನ್ನು ಹೇಳಬೇಕು. ಯಾಕಂದರೆ ಶಾಸ್ತ್ರ ಮಾತು ಹೇಳಿದರೆ ಮಕ್ಕಳು ಅದನ್ನಾಗಿ ಅವನು ಎದ್ದು ಬಿಡೋದು ಸಹಜನೇ. ಅದನ್ನಾಗಿ ಆ ಕಥೆಯನ್ನೂ ಹೇಳಬೇಕು. ಇಷ್ಟೆಲ್ಲವನ್ನು ಇಟ್ಟುಕೊಂಡು ಯಾವುದು ಮುಖ್ಯವಾಗಿ ಬೇಕು, ಯಾವುದು ಬೇಡ, ಅದನ್ನು ಬೇಡವಾದ ಯಾವುದು ಇಲ್ಲವೇ ಇಲ್ಲ, ಅಂದರೆ ಯಾವುದು ಮಕ್ಕಳಿಗೆ ಇಷ್ಟವಾಗುವುದಿಲ್ಲವೋ ಆ ಕಥೆಯನ್ನು ಬದಿಗೆ ಒತ್ತಿ ಆದಷ್ಟು ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಅದರಲ್ಲಿ ಆಚಾರ್ಯ ತತ್ವವನ್ನು, ಭಗವಂತನ ಗುಣವನ್ನು, ಹಾಗೆಯೇ ಅವರಿಗೆ ಒಳ್ಳೆಯ ರೀತಿಯಾದಂತಹ ಒಂದು ಉಪದೇಶವನ್ನು ಎಲ್ಲವನ್ನೂ ಕೂಡ ತಾವು ತುಂಬ ಚೆನ್ನಾಗಿ ದಿನಕ್ಕೆ 1 ಗಂಟೆ ತಾವು ಉಪನ್ಯಾಸ ಮಾಡ್ತಾರೆ. ಹೀಗೆ ಅವರ ಆ ವಿದ್ವತ್ತಿನ ವಿಚಾರ ನಮಗಲ್ಲಿ ಇನ್ನೂ ಗೊತ್ತಾಗ್ತದೆ. ಇನ್ನೂ ಹೇಳಬೇಕು ಹೇಳಿದರೆ, ಸ್ವತಃ ನಾನು ಅನುಭವಿಸಿದವನು. ನನಗೆ ತರ್ಕದಲ್ಲಿ ಉದ್ದಂತದ ಪಾಠವನ್ನು ಹರಿದಾಸರು ಮಾಡ್ತಾ ಇದ್ದಾರೆ. ಅವರೇ ಒಂದು ಮಾತನ್ನು ಮೊನ್ನೆ ಹೇಳಿದರು, ಏನು ಮಾಡಬೇಕಾದರೆ ಈ ಗ್ರಂಥಗಳನ್ನೆಲ್ಲ ಈ ತೌಳ ಪ್ರದೇಶದಲ್ಲಿ ಮಾಡುವಂಥ ಕ್ರಮನೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅಂತಹ ತೌಳ ಪ್ರದೇಶದಲ್ಲಿ ಈ ರೀತಿಯಾಗಿ ಅಧ್ಯಯನ ಮಾಡಿದವರು ಯಾರೂ ಇಲ್ಲ ಅಂತ ಹೇಳ್ತಾರೆ. ನನಗಾಗ ಮೊದಲಿಗೆ ಬಂದದ್ದೇ ಹರಿದಾಸಾಚಾರ್ಯ ನೆನಪು ಬಂದದ್ದು. ಯಾಕಂದರೆ ಸ್ವತಃ ಅವರು ಅಧ್ಯಯನ ಮಾಡಿದ್ದಾರೆ ಅವರು. ಯಾಕಂದರೆ ಪಾಠ ಮಾಡ್ತಾ ಹೇಳಿದರೆ ಅವರು ಇನ್ನು ಎಷ್ಟು ಅಧ್ಯಯನ ಮಾಡಬೇಕು. ಅದರಿಂದಾಗಿ ಪೂರ್ಣವಾಗಿ ತರ್ಕದಲ್ಲಿರುವಂತಹ ಅಷ್ಟು ವಿಷಯವನ್ನು ಅವರು ಉದ್ಗ್ರಂಥಗಳ ಅಧ್ಯಯನವನ್ನು ಅವರು ಮಾಡಿದವರು. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಇನ್ನೂ ಕೂಡ ದೊಡ್ಡ ದೊಡ್ಡ ಗ್ರಂಥ ಉಂಟು, ಕ್ರೋಢಪತ್ರ ಎಂಬಂತಹ ವಿಶೇಷವಾದಂತಹ ಕ್ರಮಗಳೆಲ್ಲ ಉಂಟು. ಅದೆಲ್ಲವನ್ನು ತಾವು ನೋಡಿದವರು ಹರಿದಾಸಾಚಾರ್ಯರು. ಅದರಿಂದಾಗಿ ತರ್ಕದಲ್ಲಿ, ಇನ್ನು ಆಚಾರ್ಯ ವೇದಾಂತಶಾಸ್ತ್ರದಲ್ಲಿ ಏನೇ ಇದ್ದರೂ ಕೂಡ ನೋಡಿ ಅವರು ಇಷ್ಟು ಇನ್ನೂ ವಿಚಾರ ಹೇಳಿ ನೋಡಿದರೆ, ಮೊನ್ನೆ ಭಾಗವತ ನಾವು ಮಕ್ಕಳೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರು ಅಷ್ಟು ದಿನ ಅವರು ಪ್ರವಚನ ಮಾಡಿದ್ದಾರೆ. ಪ್ರವಚನದಲ್ಲಿ ಅಷ್ಟು ದಿನವೂ ಕೂಡ ದಿನಕ್ಕೆ 6 ರಿಂದ 7 ಕಡಿಮೆ ಆಗದ ರೀತಿಯಲ್ಲಿ ಶ್ಲೋಕನ ಹೇಳ್ತಿದ್ದರು. ಒಂದು ದಿನವೂ ಕೂಡ ಪುಸ್ತಕವನ್ನು ತಾವು ತೆರೆದಿಲ್ಲ. ಅಂದರೆ ತಾವು ಶಾಸ್ತ್ರದಲ್ಲೇ ಬಿದ್ದು ತರ್ಕವನ್ನು ಪೂರ್ಣ ಜಿತ ಮಾಡಿಕೊಂಡು ಪಾಠ ಮಾಡ್ತಿದ್ದರೂ ಕೂಡ ಭಾಗವತ ಒಂದೇ ಒಂದು ಶ್ಲೋಕ ಅವರಿಗೆ ಮರ್ತು ಹೋಗಲಿಲ್ಲ. ಯಾಕಂದ್ರೆ ಬೇಕಾದ್ರೆ ಒಂದು ಕಾರಣ ಹೇಳಿದ್ರು, ನಾನು ತುಂಬ ಪ್ರವಚನ ಮಾಡಿದ್ದೇನೆ ಹೇಳಿದ್ರು. ಆದರೂ ಕೂಡ ನೋಡಿ, ಆ ಇಳಿ ವಯಸ್ಸಿನಲ್ಲಿ ಕೂಡ ಅಷ್ಟು ನೆನಪು ಹೇಳಿದರೆ ಅವರು ಆ ಶಾಸ್ತ್ರ ಎಷ್ಟು ಬಿದ್ದು ನಾವು ನೋಡಬೇಕು. ಹೀಗೆ ಅವರ ಆ ಒಂದು ಜೀವನ ಕ್ರಮನೇ ಒಂದು ಅಪೂರ್ವವಾದದ್ದು. ಇನ್ನು ಅವರೇ ಹೇಳಿಕೊಂಡ್ರು, ನಾನು ಪೌರತ್ವ ಏನಿಲ್ಲ ಅಂತ. ಆದರೆ ಅನುಷ್ಠಾನ ವಿಚಾರದಲ್ಲಿ ಅವರು ಕೂಡ ಅಷ್ಟೇ. ಯಾಕಂದರೆ ನನಗೆ ಎಷ್ಟೋ ಬಾರಿ ನನಗೆ ಪಾಠ ಸಮಸ್ಯೆ ಆಗೋ ಕ್ರಮ ಇರ್ತಾರೆ. ಆವಾಗ ಸ್ವಲ್ಪ ಬೇಗ ಪಾಠ ಮಾಡ್ಬೋದಾಗ ಕೇಳಿದಾಗ ಅವರು 9 ಗಂಟೆ ಮುಂಚೆ ಬರಬೇಡಿ ಹೇಳಿಬಿಡ್ತಾರೆ. ಅವರೇ ಹೇಳಿದ್ದು 9 ಗಂಟೆ ಮುಂಚೆ ನನಗೆ ಕಷ್ಟ ಆಗ್ತಾನೆ ಹೇಳ್ತಾರೆ. ಕೊನೆಗೆ ನನಗೆ ಅನಿವಾರ್ಯ ಆದಾಗ ಕೊನೆಗೆ ಅವರು ತಮ್ಮ ಅನುಷ್ಠಾನವನ್ನು ಬದಿಗೆ ಒತ್ತಿ, ಅಂದರೆ ಆ ಕಡೆ ಈ ಕಡೆ ಮಾಡಿಕೊಂಡು, ಅಂದರೆ ಅನುಷ್ಠಾನ ಬಿಡುವುದಿಲ್ಲ ಅವರು. ಬದಿಗೆ ಒತ್ತಿ ಹೇಳಿದರೆ ಅನುಷ್ಠಾನ ಬಿಡುವುದಿಲ್ಲ ಅವರು. ನಾವು ಪೌರತ್ವ ಹೋಗಬೇಕಾದ್ರೆ ಸ್ವಲ್ಪ ಮಾಡಿ ಹೋಗ್ತೇವಲ್ಲ, ಹಾಗೇನಿಲ್ವೇ ಇಲ್ಲ. ಏನಾದರೂ ಒಂದು ಸ್ವಲ್ಪ ಒಂದು ಬದಿಗೆ, ಅಂದರೆ ಮಧ್ಯದಲ್ಲಿ ವಿಶ್ರಾಂತಿ ಕೊಟ್ಟು, ಅದಕ್ಕೆ ವಿಶ್ರಾಂತಿ ಹೇಳಿದರೆ ಪಾಠಕ್ಕೋಸ್ಕರ ಪಾಠವನ್ನು ಮಾಡಿ ಮತ್ತೆ ತಮ್ಮ ಅನುಷ್ಠಾನ ಮುಂದುವರಿಸ್ತಾರೆ. ಹೀಗೆ ಅವರು ಆ ಅನುಷ್ಠಾನ ಇರಬಹುದು. ಪೌರತ್ವಲ್ಲೂ ಕೂಡ ಅಷ್ಟೇ ಅವರು ನಿಪುಣರು. ನೋಡಿ, ಅವರ ವಿದ್ವತ್ ಬಗ್ಗೆ ಇನ್ನೂ ಹೇಳಬೇಕಾದ್ರೆ ಪೌರತ್ವ ಗೊತ್ತುಂಟು, ತರ್ಕ ಗೊತ್ತುಂಟು, ವೇದಾಂತ ಉಂಟು, ಬೇರೆ ಬೇರೆ ಎಲ್ಲ ಮತಗಳು ಉಂಟು. ಇಷ್ಟು ಮಾತ್ರ ಅಲ್ಲ, ಜ್ಯೋತಿಷ್ಯನೂ ಗೊತ್ತುಂಟು. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಏನೇ ಗೊಂದಲ ಬಂದಾಗ, ಜ್ಯೋತಿಷ್ಯ ಪಂಚಾಂಗ ಗೊಂದಲ ಬಂದಾಗ ಅವರಿಗೆ ಕೇಳಿದಾಗ ಅದರ ನಿರ್ಣಯವನ್ನು ಅವರು ಕೂಡ ಹೇಳೋರು ಸಮರ್ಥರಾಗಿದ್ದಾರೆ. ಅದರಿಂದಾಗಿ
ಪ್ರತಿಯೊಂದು ಏನೇ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವೇದಕ್ಕೆ ಸಂಬಂಧಪಟ್ಟ ಅಂಗ ಯಾವುದೇ ಇದ್ರೂ ಕೂಡ ಎಲ್ಲದರಲ್ಲೂ ಕೂಡ ಅವರು ನಿಪುಣರು ನಾವು ಹೇಳಬಹುದು. ಹೀಗೆ ಅಂತಹ ಹರಿದಾಸಾಚಾರ್ಯರಿಗೆ ನೀವೆಲ್ಲರೂ ಕೂಡ ಆ ಪ್ರೀತಿಯಿಂದಾಗಿ ಅವರಿಗೊಂದು ಏನೋ ಒಂದು ಸನ್ಮಾನವನ್ನು ಮಾಡಿದ್ದೀರಿ. ಇದರಿಂದ ಅವರ ಆ ವಿದ್ವತ್ತು ನಮಗೆ ಸ್ವಲ್ಪ ಗೊತ್ತಾಗಿದೆ ಅಷ್ಟೇ, ಅದು ಇನ್ನೂ ಕೂಡ ಜಗತ್ತಿಗೆ ಗೊತ್ತಾಗಬೇಕು. ಅವರು ಇದೇ ರೀತಿ ಅವರು ಪಾಠ ಮಾಡ್ತಿದ್ರೆ ಮಾತ್ರ ಗೊತ್ತಾಗೋದು. ಅದನ್ನಾಗಿ ಅವರ ಶಿಷ್ಯ ಹೇಳಬೇಕಾದ್ರೆ ಎಷ್ಟು ಶಿಷ್ಯರು ನಮಗೆ ಲೆಕ್ಕ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಶಿಷ್ಯರಾಗಿ ಬಂದವರು. ಅದರಿಂದಾಗಿ ಅಂತಹ ಹರಿದಾಸಾಚಾರ್ಯರ ಅವರ ಆ ಜ್ಞಾನ ಇಡೀ ಜಗತ್ತಿಗೆ ಇನ್ನೂ ಕೂಡ ಅದು ಪ್ರಸಾರವಾಗಲಿ. ಅವರಿಗೆ ಇದೇ ರೀತಿಯಾದಂತಹ ಜ್ಞಾನವನ್ನು ಅಂದರೆ ಪಾಠ ಮಾಡುವಂಥ ಸಾಮರ್ಥ್ಯವನ್ನು ಆ ಭಗವಂತ ಕೊಡಲಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ಸ್ವತಃ ಗುರುಗಳು ಇದ್ದು ನಾವು ವಿದ್ಯಾಧಿಷ್ಠಿತರು ಇದ್ದುಕೊಂಡು ನಾವು ಮಾಡಬೇಕಿತ್ತು. ಆದರೆ ಅವರ ಅನುಜ್ಞೆ ಪಡೆದು ನಾವು ಈ ಕಾರ್ಯಕ್ರಮ ಮಾಡ್ತಿದ್ದೇವೆ. ಅವರನ್ನು ಈ ಸಮಯದಲ್ಲಿ ನಾವು ಮುಖ್ಯವಾಗಿ ಅವರ ಆದೇಶಾನುಸಾರ ನಾವು ಇದನ್ನು ನಾವು ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ಅಂತ ಹೇಳ್ತಾ, ಆ ಹರಿದಾಸರಿಗೆ ಆ ಗುರುಗಳ ಅನುಗ್ರಹ ಪೂರ್ಣವಾಗಿ ಇರಲಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು. ಪಂಡಿತರಾದಂತಹ ಹರಿದಾಸಾಚಾರ್ಯರಿಂದ ಉಪಕೃತವಾದದ್ದು ನಮ್ಮ ಯೋಗದೀಪಿಕಾ ವಿದ್ಯಾಪೀಠ. ನಾವು ಅದನ್ನು ಕಳೆದ ಕೆಲವು ವರ್ಷಗಳಿಂದ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ, ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಪರಮಪೂಜ್ಯರಾದಂತಹ ಗುರುಗಳು ನಡೆಸುವಂತಹ ಸುಧಾಮಂಗಳ ಕಾರ್ಯಕ್ರಮ ಒಂದು ಹಂತದ ತನಕ ಪಲಿಮಾರಿನಲ್ಲಿ ವಿದ್ಯಾಮಾನ್ಯ ತೀರ್ಥರ ಸನ್ನಿಧಾನದಲ್ಲಿ ನಡೀತಾ ಇತ್ತು. ಆದರೆ ಕಳೆದ ಒಂದು 3-4 ವರ್ಷಗಳಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗುರುಗಳು ನಡೆಸ್ತಾ ಇದ್ದಾರೆ. ಅದು 10-15 ಮಂದಿ ಪೀಠಾಧಿಪತಿಗಳ ಸಮಕ್ಷಮದಲ್ಲಿ, ಅನೇಕ ಮಂದಿ ವಿದ್ವಾಂಸರ ಸಮಕ್ಷಮದಲ್ಲಿ ಮಕ್ಕಳು ಪರೀಕ್ಷೆಯನ್ನು ನೀಡಿ ಒಂದು ಅಧಿಕರಣ, ಒಂದು ಅಧ್ಯಾಯ ಈ ರೀತಿಯಾಗಿ ಪರೀಕ್ಷೆಯನ್ನು ನೀಡಿ ಅವರಿಂದ ಉತ್ತಮವಾದಂತಹ ಅಂಕಗಳನ್ನು ಪಡೆದು ತಾವು ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಮಂಗಳವನ್ನು ಆಚರಿಸಿಕೊಳ್ಳುವುದನ್ನು ನಾವೆಲ್ಲ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ. ಆಚಾರ್ಯರು ಮುಖ್ಯವಾಗಿ ಹೇಳಬೇಕಾದ ಒಂದು ವಿಚಾರ ಮರ್ತು ಹೋಯಿತು. ಏನೆಂದರೆ ಹರಿದಾಸರ ಇನ್ನೊಂದು ಒಳ್ಳೆಯ ಒಂದು ಗುಣ ನೋಡಬೇಕಾದರೆ ಪ್ರಾಯ ಅವರು ವಿದ್ವತ್ತಿಗೂ ಅದೊಂದು ಒಳ್ಳೆಯ ಉದಾಹರಣೆ ಹೇಳಬಹುದು. ಎಲ್ಲೇ ಸುಧಾಮಂಗಳಾದರೂ ಕೂಡ ಹರಿದಾಸಾಚಾರಿ ಇರಲೇಬೇಕು. ಅದರಲ್ಲೂ ಮುಖ್ಯವಾಗಿ ಸುಧಾಮಂಗಳಕ್ಕಿಂತ ಮುಖ್ಯವಾಗಿ ಸುಧಾ ಪರೀಕ್ಷೆ ಇದ್ದರೆ ಹರಿದಾಸಾಚಾರಿ ಇದ್ದರೆ ಮಾತ್ರ ಆ ಪರೀಕ್ಷೆ ಉತ್ತಮ ಪರೀಕ್ಷೆ ಎಂಬಂತಹ ಒಂದು ವಿಚಾರ ನಾವಲ್ಲಿ ನೋಡಬಹುದು. ಯಾಕಂದರೆ ಅದಕ್ಕೆ ಕಾರಣ ಮುಖ್ಯವಾಗಿ ಇಷ್ಟೇ, ಒಂದು ಅವರ ಆ ವಿದ್ವತ್ತು ಅಷ್ಟುಂಟು, ಹೌದು. ಇನ್ನೊಂದು ವಿಚಾರ ನೋಡಬೇಕಾದರೆ ಅವರು ಪರೀಕ್ಷೆ ಮಾಡೋ ಕ್ರಮ ಅಷ್ಟು ಚೆನ್ನಾಗುಂಟು. ಏನೆಂದರೆ ವಿದ್ಯಾರ್ಥಿಗಳು ಎದುರು ಕೂತ್ಕೊಂಡಿರ್ತಾರೆ, ಅವರಿಗೆ ಪರೀಕ್ಷೆಯನ್ನು ಪ್ರಶ್ನೆ ಕೇಳಬೇಕು. ಆ ಬಂದಂತಹ ವಿದ್ಯಾರ್ಥಿಯನ್ನು ಅವನು ಬಂದು ಅನುವಾದ ಮಾಡೋ ವಿಚಾರದಲ್ಲೇ ಅವನು ಎಷ್ಟು ಪ್ರವೀಣನಾಗಿದ್ದಾನೆ ಎಂಬ ವಿಚಾರವನ್ನು ತಾವು ಅನುಮಾನ ಮಾಡಿಕೊಂಡು ಅದೇ ತಾವು ತಿಳಿದುಕೊಂಡು ಅದಕ್ಕೆ ಸರಿಯಾದ ಪ್ರಶ್ನೆಯನ್ನು ಹಾಕ್ತಾರೆ. ಆ ಪ್ರಶ್ನೆ ಹಾಕಿದರೂ ಕೂಡ ಕೆಲವೊಮ್ಮೆ ಅವನು ನಡುಗುತ್ತಾನೆ. ಹಾಗಿದ್ದರೂ ಕೂಡ ಆ ಸಮಯದಲ್ಲೂ ಕೂಡ ಅವನ ಬಾಯಿಂದಲೇ ಹೇಗೆ ಉತ್ತರ ಬಯಸಬೇಕೆಂಬುದನ್ನು ಅವರು ತಿಳಿದುಕೊಂಡವರು. ಅದನ್ನ ಅಂದರೆ ಅದಕ್ಕೆ ಮುಖ್ಯ ಕಾರಣ ನೋಡಬೇಕಾದ್ರೆ ಒಂದು ಅವರ ವಿದ್ವತ್ತು ಆ ರೀತಿ ಉಂಟು, ಇನ್ನೊಂದು ಅನುಭವ ಅವರಿಗೆ ಅಷ್ಟು ಉಂಟು. ಯಾಕಂದರೆ ಅಷ್ಟು ಜನಕ್ಕೆ ಅವರು ಅಷ್ಟು ವಿದ್ವಾಂಸನ ತಯಾರು ಮಾಡಿದವರು, ಅಷ್ಟು ಮಕ್ಕಳನ್ನ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದವರು. ಅದರಿಂದಾಗಿ ಒಬ್ಬ ವಿದ್ಯಾರ್ಥಿಯಲ್ಲೂ ಅವನ ಬಾಯಿಂದಲೇ ಯಾವ ರೀತಿಯಾಗಿ ತಾವು ಆ ವಿಚಾರವನ್ನು ತಿಳಿಸುವುದು ಎಂಬುದನ್ನು ಅವರು ತಿಳಿದುಕೊಂಡವರು. ಅದರಿಂದಾಗಿ ಅವರ ಆ ವಿನಯತೆ ಅಂದರೆ ಸಾಮಾನ್ಯವಾಗಿ ಪ್ರಶ್ನೆಗಳವನಿಗೆ ನನ್ನ ಪ್ರಶ್ನೆ ಎದುರಿನವರಿಗೆ ಉತ್ತರ ಕೊಡಬಾರದು ಎಂಬಂಥ ಒಂದು ಪ್ರಶ್ನೆ ಎಂಬ ಉದ್ದೇಶದಿಂದ ಅದು ಪ್ರಶ್ನೆ ಮಾಡಿರ್ತಾನೆ. ಆದರೆ ಹರಿದಾಸ ಎಲ್ಲೂ ಕೂಡ ಅಂತಹ ಒಂದು ಪ್ರಶ್ನೆಯನ್ನು ಪ್ರಾಯ ಇಷ್ಟು ಸುಧಾಮಂಗಳಲ್ಲಿ ನಾವು ಪರೀಕ್ಷೆ ನೋಡಿದ್ದೇವೆ. ಎಲ್ಲೂ ಕೂಡ ಈ ರೀತಿ ಹರಿದಾಸಾಚಾರ್ಯ ಪ್ರಶ್ನೆಗೆ ವಿದ್ಯಾರ್ಥಿ ಉತ್ತರ ಕೊಡಲಿಲ್ಲ ಎಂಬುದನ್ನು ನಾವು ಎಲ್ಲೂ ಕೂಡ ನಾವು ನೋಡಲೇ ಇಲ್ಲ. ಅದು ಯಾಕೆ ನೋಡಬೇಕಾದರೆ ಅವ್ರು ಕೇಳುವಂತಹ ಆ ವಿಚಾರ ಅವರಿಗೆ ಅಷ್ಟು ಚೆನ್ನಾಗಿ ಗೊತ್ತಿರುವಂಥದ್ದು. ವಿದ್ಯಾರ್ಥಿಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದಂತಹ ಅಂದರೆ ಮುಖ್ಯ ಉದ್ದೇಶ ಅಷ್ಟೇ. ಬಂದಂತಹ ವಿದ್ಯಾರ್ಥಿ ಅವನು ಪರೀಕ್ಷೆ ಕೊಡಬೇಕಾದರೆ ಕುಗ್ಗಿ ನನಗೆ ಪರೀಕ್ಷೆ ಕೊಡಲಿಕ್ಕೆ ಆಗಲಿಲ್ಲ ಎಂಬಂಥ ಬೇದರಿಂದ ಹೋಗಬಾರದು. ಹೊರತು ಅವನು ಕಲಿತದ್ದು ಅದು ಎಷ್ಟು ಎಂಬುದನ್ನು ಇಡೀ ಜಗತ್ತಿಗೆ ತೋರಿಸಬೇಕು. ಹಾಗೆಯೇ ಅವನು ಇದರಲ್ಲೇ ಮುಂದೆ ಪ್ರವೃತ್ತಿ ಮಾಡಬೇಕು. ಆ ಉದ್ದೇಶದಿಂದ ತಾವು ಈ ರೀತಿಯಂಥ ಪ್ರಶ್ನೆಯನ್ನು ತಾವು ಮಾಡ್ತಾ ಇದನ್ನು ಒಂದು ಒಳ್ಳೆಯ ಗುಣವನ್ನು ನಾವಲ್ಲಿ ಇವರಲ್ಲೇ ನಾವು ನೋಡಬಹುದು ಅಂತ ಹೇಳ್ಬೋದು ಅಂತ ಹೇಳ್ತೇನೆ. ಪರಮಪೂಜ್ಯ ಗುರುಗಳು ಹೇಳಿದರು ಹರಿಯಾಚಾರ್ಯರ ಆ ಸುಧಾ ಪರೀಕ್ಷೆಯಲ್ಲಿ ಅವರ ಪಾತ್ರ ಎಂಥದ್ದು ಅನ್ನೋದನ್ನು. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಯೋಗದೀಪಿಕಾ ವಿದ್ಯಾಪೀಠದ ವಿದ್ಯಾರ್ಥಿಗಳು ಕೂಡ ಅವರ ಗರಡಿಯಲ್ಲಿ ಕೊನೆಯ ಹಂತದ ಸಿದ್ಧತೆಯನ್ನು ಚಿಂತನೆಯನ್ನು ನಡೆಸಿ ಪರೀಕ್ಷೆಗೆ ಪೂರ್ಣ ತಯಾರಿ, ಹರಿಯಾಚಾರ್ಯರು ಚಿಂತನೆ ನಡೆಸಿದರೆ ಅವರು ಪರೀಕ್ಷೆಗೆ ಪೂರ್ಣ ತಯಾರಿ ಆದರು ಅಂತ ಲೆಕ್ಕ. ಹಾಗಾಗಿ ಅಷ್ಟು ನಮ್ಮ ಈ ಗುರುಕುಲದ ವಿದ್ಯಾರ್ಥಿಗಳಿಗೆ ಚಿಂತನೆಯನ್ನು ಹೇಳಿ ಪರೀಕ್ಷೆಯನ್ನು ವಿದ್ವಾಂಸರ ಸಮ್ಮುಖದಲ್ಲಿ ಪರೀಕ್ಷೆಯನ್ನು ನೀಡುವ ಮಟ್ಟಕ್ಕೆ ಅವರನ್ನು ತಯಾರು ಮಾಡುವಂತಹ ತಮ್ಮ ಬಿಡುವಿರದ ಸಮಯದಲ್ಲೂ ಕೂಡ ಮಕ್ಕಳಿಗಾಗಿ ಆ ಸಮಯವನ್ನು ನೀಡಿ ನಮ್ಮ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ನಮ್ಮ ಗುರುಕುಲಕ್ಕೆ ತುಂಬ ಒಂದು ಆ ಮಕ್ಕಳಿಗೆ ಅನುಗ್ರಹವನ್ನು ಮಾಡಿದವರು ಅಂತಹ ಪೂಜ್ಯ ಆಚಾರ್ಯರಿಗೆ ಮತ್ತು ನಮನಗಳನ್ನು ಸಲ್ಲಿಸುತ್ತಾ, ಪರಮಪೂಜ್ಯ ಗುರುಗಳು ಅನುಗ್ರಹ ಸಂದೇಶವನ್ನು ನೀಡುವ ಮೂಲಕ ನಮ್ಮೆಲ್ಲರನ್ನು ಅನುಗ್ರಹಿಸಿದ್ದಾರೆ. ಅವರಿಗೂ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ನಮ್ಮ
ತತ್ವ ಸಂಶೋಧನಾ ಸಂಸತ್ತಿನ ನಿರ್ದೇಶಕರಾಗಿರ್ತಕ್ಕಂತಹ ವಂಶಿಕೃಷ್ಣಾಚಾರ್ಯರು ಧನ್ಯವಾದ ಸಮರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೃಷ್ಣಂ ವಂದೇ ಮಂಥಪಾಶತರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ. ಶ್ರೀ ಗುರುಭ್ಯೋ ನಮಃ. ಬರುವಾಗಲೇ ಆಚಾರ್ಯರಪ್ಪಣೆ ಹೆಚ್ಚು ಹೊಗಳಬೇಡ ಅಂತ. ಅದು ಅವರ ಮೇರು ವ್ಯಕ್ತಿತ್ವದ ಪರಿಚಯ ಆ ಶಬ್ದಗಳಿಂದ ಆಗತ್ತೆ. ಇಷ್ಟರವರೆಗೆ ಒಂದು ನಮ್ಮೊಂದಿಗೆ ಅಥವಾ ಒಂದು ದೊಡ್ಡ ಮೇರು ಪರ್ವತದ ಜೊತೆಗೆ ನಾವಿಲ್ಲ ಪುಟ್ಟ ಪುಟ್ಟ ಕಲ್ಲುಗಳಾಗಿ ನಾವಿದ್ದೇವೆ ಎಂಬುದೇ ದೊಡ್ಡ ಹೆಗ್ಗಳಿಕೆ ನಮ್ಮೆಲ್ಲರಿಗೆ, ಇಲ್ಲಿದ್ದವರಿಗೆ. ಇಂತಹ ಕ್ಷೇತ್ರ ಗೊತ್ತಿದೆ. ಅವರು ಯಾಕೆ ಈ ರೀತಿ ಅಂತ ಹೇಳಿದರೆ, ಈಗಾಗಲೇ ಕೆಲವರವರ ವ್ಯಕ್ತಿತ್ವದ ಬಗ್ಗೆ ಹೇಳಿದರು. ವಿದ್ಯಾಮಾನ್ಯ ತೀರ್ಥರು ಅಥವಾ ಅವರ ಶಿಷ್ಯರಾದ ವಿಶ್ವೇಶ ತೀರ್ಥರ ಗರಡಿಯಲ್ಲಿ ಪಳಗಿದಂತಹ ವ್ಯಕ್ತಿತ್ವ ಅವರದ್ದು. ವಿದ್ಯಾಮಾನ್ಯ ತೀರ್ಥರು ಕೂಡ ಅವರ ಇಳಿ ವಯಸ್ಸಲ್ಲಿ, ನಾನು ಇಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಈ ವಿದ್ಯಾಮಾನ್ಯರು ಚಾತುರ್ಮಾಸ್ಯಕ್ಕೆ ಇಲ್ಲಿ ಕೂತಿದ್ರು. ಆಗ ವಿದ್ಯಾಮಾನ್ಯ ತೀರ್ಥರು ಬಗ್ಗಿ ನಡೀತಾ ಇದ್ರು. ಪಾಪ ಅವರಿಗೆ ಸರೋವರಕ್ಕೆ ಬಂದು ಸ್ನಾನ ಮಾಡಬೇಕು ಅವಗಾಹನ ಅಂತ ಇತ್ತು, ನಿತ್ಯ ಮಾಡ್ತಿದ್ರು. ಆದರೆ ಇಲ್ಲಿಂದ ಮೇಲಕ್ಕೆ ಇಷ್ಟು ಚಂದ ಇರಲಿಲ್ಲ, ಆಗ ಕಲ್ಲುಗಳು ತುಂಬ ಇತ್ತು, ಮೇಲೆ ನಡ್ಕೊಂಡು ಹೋಗಲಿಕ್ಕೆ ಆಗ್ತಿರ್ಲಿಲ್ಲ. ಆದರೂ ಮಾಡ್ತಿದ್ರು. ಆ ಅನುಷ್ಠಾನ ಎಂದೂ ತಪ್ಪಿಸಿರಲಿಲ್ಲ. ಜೊತೆಗೆ ಅಷ್ಟು ಕಷ್ಟ ಆದರೂ ಕೂಡ ನಮ್ಮೆಲ್ಲರನ್ನು ವಿದ್ಯಾರ್ಥಿಗಳನ್ನು ಕೂಡಿಸ್ಕೊಂಡು ರಾತ್ರಿ, ಆಗ ಇದ್ದವ್ರಿಗೆ ನೆನಪಿರಬೇಕು, ರಾತ್ರಿ ಸುಮಾರು ಜಪ ಮುಗಿದ ನಂತರ ಎಲ್ಲ ವಿದ್ಯಾರ್ಥಿಗಳು 8 ಗಂಟೆವರೆಗೆ ಒಂದೊಂದು ಕ್ಲಾಸ್ 20-20 ನಿಮಿಷ ಥರ ಪಾರಾಯಣ ಮಾಡಬೇಕು ದೇವರೆದುರಿಗೆ. ಆ ಸಂದರ್ಭದಲ್ಲಿ 7:30ವರೆಗೆ ಪಾರಾಯಣವನ್ನು ಮೊಟಕುಗೊಳಿಸಿ 7:30ಯಿಂದ 8 ಗಂಟೆವರೆಗೆ ವಿದ್ಯಾಮಾನ್ಯ ತೀರ್ಥರು ದೇವರೆದುರಿಗೆ ಕೂತ್ಕೊಂಡು ವಿಷ್ಣು ಸಹಸ್ರನಾಮದ ಅರ್ಥಚಿಂತನೆಯನ್ನು ನಮಗೆಲ್ಲ ಹೇಳ್ತಾ ಇದ್ದರು. 2 ತಿಂಗಳು. ಎಷ್ಟರವರೆಗೆ 2 ತಿಂಗಳು 60 ದಿನಗಳ ಕಾಲ. ಎಷ್ಟುವರೆಗೆ ಆಗಿದೆ ಅಂತಂದರೆ ನನಗೆ ಕೆಲವು ನೆನಪಿದೆ ಅರ್ಥಗಳು. ಅದರಲ್ಲಿ ಎಲ್ಲಿವರೆಗೆ ಆಗಿದೆ ಅಂದರೆ, ಸಹಸ್ರನಾಮ ನಿತ್ಯ ನಾವು ಪಾರಾಯಣ ಮಾಡೋರು ನಮ್ಗೆ ಗೊತ್ತಿದೆ. ವಿಶ್ವಮಿಂದ ಆರಂಭ ಮಾಡಿಕೊಂಡು ಮುಕ್ತಾನಾಂ ಪರಮಾಗತಿ ಎಂಬಲಿವ ಮಾತ್ರ ಮುಗಿದಿದೆ. ಅದು ಮುಕ್ತಾನಾಂ ಪರಮಾಗತಿ ಎಂಬ ಶಬ್ದಕ್ಕೆ ಅರ್ಥ ಸುಮಾರು 1 ತಿಂಗಳು ಹೇಳಿದ್ದಾರೆ ವಿದ್ಯಾಮಾನ್ಯ ತೀರ್ಥರು, ದಿನಕ್ಕೆ ಅರ್ಧ ಗಂಟೆ ಕಾಲ. ಅವರು ಯಾಕೆ ಹೇಳಿದೆ ಈ ಮಾತನ್ನು ಅಂತಂದರೆ, ಅವರ ಆ ಇಳಿ ವಯಸ್ಸಲ್ಲಿ ಅವರಿಗೆ ನಡಿಲಿಕ್ಕೆ ಕೈಲಾಗಲ್ಲ, ಏಳಲಿಕ್ಕೆ ಕೈಲಾಗಲ್ಲ. ಆ ಪ್ರಸಂಗದಲ್ಲಿ ಕೂಡ ಅವರು ಪಾಠ ಮಾಡೋದು ಬಿಡ್ತಿರ್ಲಿಲ್ಲ. ಅದು ಮತ್ತೆ ಆ ಸರಳ ವ್ಯಕ್ತಿತ್ವ ವಿದ್ಯಾಮಾನ್ಯರದ್ದು. 3 ದಿನ ರಜೆ ಇತ್ತು. ಈಗಿನ ವ್ಯವಸ್ಥೆ ಸ್ವಲ್ಪ ಬೇರೆ. ಅನಧ್ಯಯನಕ್ಕೆ ತಿಂಗಳಿಗೆ 3 ದಿವಸ ರಜೆ. ಹುಣ್ಣಿಮೆ, ಚತುರ್ದಶಿ, ಹುಣ್ಣಿಮೆ, ಪಾಡ್ಯ. ಆ ಸಂದರ್ಭದಲ್ಲಿ ನಮಗೆ ಇಲ್ಲಿ ವಿದ್ಯಾಮಾನ್ಯರಲ್ಲಿ ಇರಬೇಕಾದ್ರೆ ಯಾರೂ ಇರ್ತಿರ್ಲಿಲ್ಲ, ವಿದ್ಯಾರ್ಥಿಗಳೆಲ್ಲ ಮನೆಗೆ ಹೋಗ್ತಾವಂತ ಪ್ರಸಂಗ ಇತ್ತು. ಅಲ್ಲಿ ಆಗ ಸುದರ್ಶನ ಇಲ್ಲಿ ಪೂಜೆ ಮಾಡ್ತಿದ್ದ. ಮತ್ತು ನಾನೊಬ್ಬ, ನನ್ನ ಊರು ತುಂಬ ದೂರ, ಆದ್ದರಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ನಾನೊಬ್ಬ ಇಲ್ಲಿ ಇರ್ತಿದ್ದೆ ರಜೆಯಲ್ಲಿ. ಮತ್ತು ಸುಬ್ರಹ್ಮಣ್ಯ, ಕೋಟ ಸುಬ್ರಹ್ಮಣ್ಯ ಇರ್ತಾಯಿದ್ದೆ ಇಲ್ಲಿ. ಇಷ್ಟು ಜನ ನಾವಿಲ್ಲಿ ಇರೋರು ಮಾತ್ರ. ಆಗ ಉರುಳಿ ದೇವರಿಗೆ ಸ್ವಾಮಿಗಳ ಪೂಜೆಗೆ ಉರುಳಿ ನಾನು ಮಾಡ್ತಿದ್ದೆ. ಆಗ ಮಡಿ ಕಲಿಸಿದವ್ರು ನನಗೆ ಪೀಠಿಗೆ ಮಡಿ ಹೀಗೀಗೆ ಮಾಡಬೇಕು ಅಂತ ವಿದ್ಯಾಮಾನ್ಯರು ಆ ವಯಸ್ಸಲ್ಲಿ ನಂಗೆ ಕಲಿಸಿಕೊಟ್ಟು, ರಾತ್ರಿ ಹೊತ್ತು ಅವರು ಫಲಹಾರ ಮಾಡಿದ ನಂತರ ಕೋಣೆಗೆ ಹೋದ ನಂತರ ವಿದ್ಯಾಮಾನ್ಯರು ಹೀಗೆ ಕುಶಲ ಅಂದರೆ ನಾನು ಮಂತ್ರಾಲಯದಿಂದ ಬಂದವನು ಅಂತ ಸ್ವಲ್ಪ ಅಭಿಮಾನ ಇತ್ತು. ಕೊನೆವರೆಗೂ ಅವರು ವಂಶಿ ಅಂತ ನನಗೆ ಕರೆದದ್ದೇ ಇಲ್ಲ, ಮಂತ್ರಾಲಯ ಅಂತ ಕರೀತಾ ಇದ್ದದ್ರು ವಿದ್ಯಾಮಾನ್ಯರು. ಆಗ ಒಂದು ಅವರ ಕೋಣೆಯಲ್ಲಿ ಒಂದು ಚೇಳು ಬಂತು ಒಂದು ದಿವಸ ರಾತ್ರಿ. ಅದನ್ನು ವಿದ್ಯಾಮಾನ್ಯರು ಕೊಲ್ಲು ಅಂತ ಹೇಳಿದರು. ಕೊಲ್ಲಿದ ನಂತರ ನಂದು ಪ್ರಶ್ನೆ, ಚಿಕ್ಕ ಪ್ರಶ್ನೆ, ಅದು ಬಾಲಿಶರಲ್ಲಿ ಅತ್ಯಂತ ಬಾಲಿಶ. ಸ್ವಾಮಿ, ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ, ಆದರೆ ಇದು ಪ್ರಾಣಿ ಹಿಂಸೆ ನೀವೇ ಮಾಡಿ ಅಂತ ಹೇಳ್ತೀರಿ, ಸರಿಯಾ ಅಂತ ಕೇಳಿದ್ದೆ. ಆಗ ವಿದ್ಯಾಮಾನ್ಯರು ಹೇಳಿದರು, ಇದು ಯಾವುದರಿಂದಾಗಿ ನಮ್ಮ ಜೀವನಕ್ಕೆ ಸಾಧನೆಗೆ ತೊಂದರೆ ಆಗತ್ತೋ ಅದನ್ನು ಕೊಲ್ಲೇಬೇಕು ಅಂತ ಹೇಳಿದ್ರು. ಇದು ಶಾಸ್ತ್ರ ಅಂತ. ಅಂದರೆ ಋಷಿಮುನಿಗಳಿಗೆ ಮಾತ್ರ ಈ ರೀತಿ ಇರಬೇಕು ಅಂತ ತಾಕತ್ತು ಮಾಡುವ ತಾಕತ್ತು. ನಮಗೆ ತುಂಬ ಹೆಮ್ಮೆ ಏನು ಅಂತಂದರೆ, ಅಂತಹ ದೊಡ್ಡ ಋಷಿ ರೂಪದಲ್ಲಿ ಋಷಿಗಳು ನಮ್ಮ ಗುರುಗಳ ವಿದ್ಯಾಮಾನ್ಯರ ರೂಪದಲ್ಲಿ ಬಂದು ನಮ್ಮೆಲ್ಲರನ್ನು ಸಲಹಿದ್ದಾರೆ ಎಂಬುದೇ ದೊಡ್ಡ ನಮ್ಮ ಭಾಗ್ಯ. ಅಂಥ ವಿದ್ಯಾಮಾನ್ಯರ ಗರಡಿಯಲ್ಲಿ ಪಳಗಿದಂತಹ ದೊಡ್ಡ ಚೇತನ ನಮ್ಮ ಹರಿದಾಸ್ ಭಟ್ರು ಅಂತ. ಅಂತಹ ಅದು ಕೂಡ ವಿದ್ಯಾಮಾನ್ಯರ ಸನ್ನಿಧಾನದಲ್ಲೇ ಅವರಿಗೆ ಈ ರೀತಿಯಾಗಿ
ಇದಕ್ಕೆ ಸಂಬಂಧಪಟ್ಟಂಥವ್ರು ನಾವು ಏನೂ ಅಲ್ಲ, ನಾವು ಕೊಟ್ಟದ್ದು ಅಥವಾ ಮಾಡಿದ್ದು ಎಂಥದ್ದು ಅಲ್ಲ. ಇಂಥದ್ದು ಲಕ್ಷಗಟ್ಟಲೆ ಸನ್ಮಾನಗಳನ್ನು ನೋಡಿದ್ದಾರೆ. ಅವರಿಗೆ ಸಣ್ಣ ಮಾನಗಳು ಬೇಡ ಆಗಿದೆ, ಅವರಿಗೆ ಬಹುಮಾನಗಳೇ ಬೇಕು ಅವರಿಗೆ. ಅದು ಬಹುಮಾನ ಸಿಕ್ಕಿ ಆಗಿದೆ ಭಗವಂತನಿಂದ, ಗುರುಗಳಿಂದ. ಆದರೂ ನಮ್ಮ ಒಂದು ಈ ಕಾಳಜಿ, ಈ ಮಾತುಗಳಿಗೆ ಅವರು ಒಪ್ಪಿಕೊಂಡು ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದು 4 ನುಡಿಮುತ್ತುಗಳು ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಯಾಜ್ಞಿಕರಿರಬಹುದು, ವಿದ್ವಾಂಸರಿರಬಹುದು, ಎಂಥವರೇ ಇರ್ಬೋದು. ನಮಗೊಂದು ಗುರುಗಳು ಹೇಳ್ತಾ ಇದ್ರು, ಪಾಠ ಕೇಳೋದಕ್ಕಿಂತ ಜ್ಞಾನಿಗಳ ಜೊತೆಗೆ ಒಡನಾಟದಲ್ಲಿ ಒಂದು ವರ್ಷ ಇದ್ದರೆ ಸಾಕು, ನಮಗೆಲ್ಲ ಬಂದ್ಬಿಡ್ತದೆ ಅಂತ. ಪಾಠ ಮಾಡೋದಕ್ಕಿಂತ ಜಾಸ್ತಿ ಒಡನಾಟದಲ್ಲಿ ನೋಡಿ ಕಲಿಯುವಂತಹ ವ್ಯಕ್ತಿತ್ವ ಜಾಸ್ತಿ. ಆ ದೃಷ್ಟಿಯಲ್ಲಿ ವಿದ್ಯಾಮಾನ್ಯ ತೀರ್ಥರ ಅದೇ ಕ್ರಮದಲ್ಲಿ ವಿದ್ಯಾಮಾನ್ಯರ ಮತ್ತೊಂದು ಪ್ರತಿರೂಪದಂತೆ ಇರ್ತಕ್ಕಂಥವ್ರು ನಾವೆಲ್ಲ ಹೆಮ್ಮೆಯಿಂದ ತಲೆಬಾಗಿ ಕೇಳುವಂಥದ್ದು. ನಮಸ್ಕಾರ ಎಷ್ಟು ಬಾರಿ ಮಾಡಿದರೂ ಅವರ ಋಣ ನಮಗೆ ತೀರದೇ ಇರತಕ್ಕಂಥದ್ದು ಅಂತಂದರೆ ನಮ್ಮ ಗುರುಗಳಾದ ವಿದ್ಯಾಧೀಶ ತೀರ್ಥ ಶ್ರೀಪಾದರದ್ದು. ಅವರು ಆ ಸಂಕಲ್ಪ ಮಾಡಿ, ಎಷ್ಟು ಸಮಸ್ಯೆ ಇದೆ ಅಂತ. ಇಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಸುಮ್ಮನೆ ಮಾರ್ಕ್ ತೆಗೆದ್ರೆ ಆಯಿತು, ಆ ಭಾವನೆಯಲ್ಲಿ ಇದ್ದೆ ನಾವೆಲ್ಲ. ಅನಂತಮೂರ್ತಿ ಅಣ್ಣಗೆಲ್ಲ ಗೊತ್ತಿದೆ, ರಾತ್ರಿ 12 ಗಂಟೆವರೆಗೆ ಇಲ್ಲಿ ಬಾವಿ ಹತ್ರ ಕೂತ್ಕೊಂಡು ಓದ್ತಾ ಇದ್ದೆವು. ಆ ಪರೀಕ್ಷೆ ಬಂದಾಗ ಮಾತ್ರ, ಬೇರೆ ಇಲ್ಲ. ಆದರೆ ಆ ಸಂದರ್ಭದಲ್ಲಿ ಸೀತಾರಾಮಾಚಾರ್ಯರು ನಮ್ಮನ್ನು ಕರೆದು, ಈ ರೀತಿಯಲ್ಲ, ನೀನು ದೂರದಿಂದ ಬಂದವ, ಅದು ರಾಯರ ಸ್ಥಾನದಿಂದ ಬಂದವ, ಬರೀ ಪೌರೋಹಿತ್ಯ ಕೇಳಿ ಪರೀಕ್ಷೆಯಲ್ಲಿ ಮಾರ್ಕ್ ತೆಗೆದು ಹೋದರೆ ಸಾಲುವುದಿಲ್ಲ, ಶ್ರದ್ಧೆಯಿಂದ ಅಧ್ಯಯನ ಮಾಡಿ. ನಿಮಗೋಸ್ಕರ ಗುರುಗಳು ಹೌದು ಅಂತನಿಸ್ತು. ಅಮ್ಮ ಅಪ್ಪಂದರು ಹೆತ್ತ ಇದಕ್ಕೋಸ್ಕರ ಗ್ರಹಚಾರಕ್ಕೆ ನಮಗೆಲ್ಲ ನಾವು ಏನು ಮಾಡಿದರೂ ಅನುಭವಿಸ್ತಾರೆ. ಆದರೆ ನಮ್ಮನ್ನು ಹೆತ್ತಿಲ್ಲ, ಎಂಥದ್ದು ಇಲ್ಲ, ಸಂಬಂಧ ಇಲ್ಲ, ಸಾಟಿ ಇಲ್ಲ. ನಮಗೋಸ್ಕರ ಸ್ವಾಮಿಗಳು ಯಾರ ಹತ್ರ ಕೈ ಚಾಚಿ ಕೇಳೋದಿಲ್ಲ, ಪರಮಹಂಸರು. ಆದರೆ ಇಲ್ಲಿ ನಮ್ಮ ಗುರುಕುಲದಲ್ಲಿರುವ ವಿದ್ಯಾರ್ಥಿಗಳಿಗೋಸ್ಕರ ಸಂಚಾರದಲ್ಲಿ ಸ್ವಾಮಿಗಳು ಸಂಚಾರಕ್ಕೆ ಎಡಬಿಡದೆ ಸಂಚಾರಕ್ಕೆ ಹೋಗಿ ಇಂಥ ಒಂದು ಗುರುಕುಲ ನಡೆಸ್ತಾ ಇದ್ದೇನೆ, ಮಕ್ಕಳಿಗೆ ಅನ್ನ ವಸನಾದಿಗಳು ಬೇಕು ಅಂತ ಕೇಳಿ, ಅದು ನಮಗೆ ಅನ್ನ ಹಾಕ್ತಿದ್ದಾರೆ ಅಂತಂದರೆ, ವಿದ್ಯೆ ಕೊಡ್ತಾ ಇದ್ದಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಸಂಬಂಧ ಅಥವಾ ಅರುಣ ಮತ್ತೊಂದು ಇಲ್ಲ. ಅದರಿಂದ ಅಂಥ ವಿದ್ಯಾಧೀಶ ತೀರ್ಥ ಶ್ರೀಪಾದರ ಕಾಳಜಿ, ಸಮಾಜಮುಖಿಯಾದ ಕಾಳಜಿ, ಅದು ಏನಿದೆ ಆ ಕಾಳಜಿಯ ಪ್ರತಿಫಲವೇ ಹರಿದಾಸ ಭಟ್ಟರ ಈ ಪಲಿಮಾರಿನ ಗ್ರಾಮಕ್ಕೆ ಬಂದು ನಮ್ಮೊಂದಿಗೆ ಇರಬೇಕಾದ ಒಂದು ಫಲ ಅದು. ಅಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದರ ಅಡಿದಾವರಗಳ ನಮನವನ್ನು ಸಲ್ಲಿಸ್ತಾ, ಪ್ರಧಾನವಾಗಿ ಅವರ ಅಪ್ಪಣೆ ಇಲ್ಲದೆ ಇದು ಆಗ್ತಿರಲಿಲ್ಲ ಕಾರ್ಯಕ್ರಮ. ಅವರ ಅಪ್ಪಣೆ ಕೊಟ್ಟದ್ದಕ್ಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅನಂತ ನಮನಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಜೊತೆಗೆ ವಿದ್ಯಾರಾಜೇಶ್ವರ ತೀರ್ಥರು ಇಲ್ಲಿ ಇರುವುದಕ್ಕೆ ಹರಿದಾಸ್ ಭಟ್ರನ್ನು ವಿದ್ಯಾಧೀಶರು ಇಲ್ಲಿ ಕರೆಸಿ ಕೂಡಿಸಿದ್ದಾರೆ. ಇಲ್ಲದ್ರೆ ನಮ್ಗೆ ಯಾರಿಗೋಸ್ಕರ ಅವರು ಕರೆಸುವಂಥ ಪ್ರಸಂಗ ಇಲ್ಲ. ಆಚಾರ್ಯರು ಕೂಡ ಸಮಾಜಮುಖಿ, ಮುಂದಿನ ಜನರೇಷನ್ಗೆ ಒಂದು ದೊಡ್ಡ ಕಂಬ, ಗಟ್ಟಿಯಾದ ಕಂಬ, ದೊಡ್ಡ ಕಂಬ ಅಲ್ಲ, ದೊಡ್ಡ ಕಂಬನೂ ಬೇಕು, ಅದು ಗಟ್ಟಿಯಾದ ಕಂಬ ಆಗಬೇಕೆಂಬ ಒಂದು ಸದಿಚ್ಛೆಯಿಂದ ಅವರು ಇಷ್ಟು ಸಮಯ ಮನೆ ಮತ ಎಲ್ಲವನ್ನೂ ಮರೆತು ಇಲ್ಲಿ ಕೂತಿದ್ದಾರೆ ಆಚಾರ್ಯರು. ಅಂತಹ ಆಚಾರ್ಯರ ಆ ಸದಿಚ್ಛೆ, ಸಮಾಜಮುಖಿಯಾದ ಚಿಂತನೆ, ಮುಂದಿನ ಜನ್ರೇಷನ್ ಬಗ್ಗೆ ಅವರಿಗಿರ್ತಕ್ಕಂಥ ಕಾಳಜಿಯಿಂದಾಗಿ ನಾವು ವಿದ್ಯಾರ್ಥಿಗಳು ಅವರೇನು ನಮಗೆ ಉಪದೇಶ ಮಾಡಿದ್ದಾರೆ, ಇವತ್ತು ಮಾರ್ಗದರ್ಶನ ನೀಡಿದ್ದಾರೆ, ಅದರಲ್ಲಿ ನಾವು ಅನುಸರಣೆ ಮಾಡಿದೆವು ಅಂತಂದರೆ ಅದು ಇದಕ್ಕೆ ಸಾರ್ಥಕ ಆಗತ್ತೆ ಎಂಬತಕ್ಕಂಥದ್ದು. ಹರಿದಾಸ ಭಟ್ರ ಬಗ್ಗೆ 1-2 ಮಾತು ಅವರು ಕ್ಷಮಿಸಬೇಕು. 1-2 ಮಾತು. ಅವರು ವಿದ್ವತ್ ಸಭೆಗಳಲ್ಲಿ ಇಲ್ಲೇ ಪಲಿಮಾರಲ್ಲೇ ವಿದ್ಯಾಮಾನ್ಯರಿರುವಾಗ ಒಂದು ಪೇಜಾವರ ಸ್ವಾಮಿಗಳನ್ನು ಕೂತ್ಕೊಂಡು ಇಲ್ಲಿ ದಶಮಿ ದಿವಸ ಒಂದು ವಿದ್ವತ್ ಸಭೆ ಆಗಿತ್ತು ಮಠದ ಮುಂದೆ ಇರತಕ್ಕಂಥ ಸಭೆಯಲ್ಲಿ. ಅಲ್ಲಿ ಹರಿದಾಸ್ ಭಟ್ರು ಸ್ವಲ್ಪ ಬರೋದು ತಡ ಆಗಿತ್ತು. ವಿಶ್ವೇಶ ತೀರ್ಥರು ಇದ್ದರು, ವಿದ್ಯಾಮಾನ್ಯ ತೀರ್ಥರು, ವಿದ್ಯಾಧೀಶರು. ಆ ಕಡೆ ವಿಶ್ವನಾಥ ಶಾಸ್ತ್ರಿಗಳು ಇವರೆಲ್ಲ ಬಂದು ಕೂತಿದ್ರು. ಅವರು ಮಾತಾಡತಕ್ಕಂತಹ ಆ ವಾದದಲ್ಲಿ ಒಂದು ಸ್ವಲ್ಪ ಬೇರೆ ವಿದ್ವಾಂಸರು, ನಮ್ಮವರೇ, ಅದು ಯಾರು ಹೆಸರು ಬೇಡ, ಅವರು ಒಂದು ಸ್ವಲ್ಪ ಒರಟಾಗಿ, ಅದು ಆ ಒರಟುತನ ಅವರದ್ದಲ್ಲ, ಆದರೆ ಆ ಪ್ರಸಂಗ ಹಾಗಿರುತ್ತೆ, ನಮ್ಮನ್ನು ಮಾತಾಡಿಸ್ತದೆ. ಆ ಪ್ರಸಂಗ ಮಾತಾಡಿದಾಗ ವಿದ್ಯಾಮಾನ್ಯರು ವಿಶ್ವೇಶ ತೀರ್ಥರು ಐಕ್ಯ ಪಣ್ಪಣ ಹರಿಬೋಡು ಅಂತ ಆಚಾರ್ಯ ಸ್ವಾಮಿಗಳು ಹೇಳಿದ್ರು. ಅವ ಕೂಡಲೇ ಹರಿಯಾಚಾರ್ಯ ಬಂದು 2 ನಿಮಿಷದಲ್ಲಿ ಅವರಿಗೆ ನಮ್ಮ ಚಿಂತನೆಯನ್ನು ತಲುಪಿಸಬೇಕು, ಆಚೆಯವರಿಗೆ ನೋವಾಗಬಾರದು. ಈ ರೀತಿಯಲ್ಲಿ ಹರಿಯಾಚಾರ್ಯ ಬಂದು 2 ನಿಮಿಷದಲ್ಲಿ ಅವರ ಮನಸ್ಸಿಗೆ ಮನದಟ್ಟಾಗುವಂತೆ ಮಾತಾಡಿ ಎಲ್ಲ ಸಂದರ್ಭವನ್ನು ತಣ್ಣಗಾಗಿಸಿರ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಆಚಾರ್ಯರದ್ದು. ಇದು ಅನುಭವಿಸಿದವರು ನಾವೆಲ್ಲ. ಹೀಗೆ ವಿದ್ಯಾಮಾನ್ಯರಾಗ್ಬೋದು, ವಿದ್ಯಾಧೀಶರಾಗಬಹುದು, ಎಷ್ಟರವರೆಗೆ ಇದು ನಮ್ಮ ಆಚಾರ್ಯರು, ನಮ್ಮ ಊರಿನವರು ಅಂತ ಸ್ವಾಮಿಗಳಿಗೆಲ್ಲ ಭಾರೀ
ಪ್ರೌಢಿಮೆ ಅವ್ರ ಮೇಲಿರ್ತಕ್ಕಂಥ ಅಭಿಮಾನ. ಇಷ್ಟು ಮಾತ್ರ ಅಲ್ಲದೆ ಬೇರೆ ದೇಶದಲ್ಲಿ, ಇಡೀ ನಮ್ಮ ಭಾರತ ದೇಶದಲ್ಲಿ ಬೇರೆ ಯಾವ ಜಾಗದಲ್ಲಿ ಆದರೂ ಕೂಡ ವಿದ್ವತ್ ಸಭೆ ನಡೀಬೇಕು ಅಂತಂದರೆ ಹರಿದಾಸ್ ಭಟ್ರು ಇಲ್ಲದಿದ್ದರೆ ಆಗೋದೇ ಇಲ್ಲ. ಅದು ಅದ್ವೈತ ಸಭೆ ಇರಲಿ, ವಿಶಿಷ್ಟಾದ್ವೈತ ಸಭೆ ಇರಲಿ, ಅದು ಎಲ್ಲಿ ಬೇಕಿದ್ರು, ಶೃಂಗೇರಿ ಎಲ್ಲಿ ಬೇಕಿದ್ರೂ ಆಗಲಿ, ಆಚಾರ್ಯರು ಇದ್ದರೆ ಅದಕ್ಕೊಂದು ತೂಕ. ಯಾಕೆ ಅಂದರೆ ಅಗಾಧವಾದ ಎಲ್ಲ ಶಾಸ್ತ್ರಗಳ ಪಾಂಡಿತ್ಯ. ಬೇರೆ ಮತಾಚಾರ್ಯರು ಏನು ಹೇಳ್ತಾರೆ ಅಂತ ನಮಗೆ ಅವರ ಗ್ರಂಥದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲದಿದ್ದರೆ ನಮಗೆ ಪ್ರಶ್ನೆಗೆ ಉತ್ತರ ಕೊಡುವಂಥದ್ದು ಭಾರಿ, ಅವರನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಭಾರಿ ಕಷ್ಟ. ಆಚಾರ್ಯರು ಹಾಗಲ್ಲ, ಅದ್ವೈತ ಮತವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ದಾರೆ. ವಿಶಿಷ್ಟ ಅದ್ವೈತ ಏನೆಲ್ಲ ತರ್ಕಶಾಸ್ತ್ರ, ತರ್ಕ ಅನ್ನೋದು ನಮಗೊಂದು ವೇದಾಂತವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ದಾರಿ. ಆಚಾರ್ಯರೇ ಒಂದು ಸಂದರ್ಭದಲ್ಲಿ ಹೇಳಿದ್ದನ್ನೇ ನಾನು ಹೇಳ್ತೇನೆ ಅಷ್ಟೇ. ಆದ್ದರಿಂದ ನನಗೆ ವಿಶ್ವಪ್ರಿಯ ತೀರ್ಥರು ನಂತರ ಪಾಠ ಮಾಡಬೇಕಾದ್ರೆ ನನಗೆ ಒಂದು ಹಂತದಲ್ಲಿ ವಿಭುದೇಶ ತೀರ್ಥರು ಇದ್ದರು. ಆಗ ಪಾಠ ಎಲ್ಲ ಮುಗಿದ ನಂತರ ವಿಭುದೇಶ ತೀರ್ಥರು ಅವರ ಸ್ನಾನಕ್ಕೆ ಹೋಗಬೇಕಾದ್ರೆ ನಾನು ಧನಂಜಯ ಅಂತ ಇಬ್ಬರಿದ್ದೆವು. ನಾವು ಹೋಗಬೇಕಾದ್ರೆ ಒಂದು ಮಾತು ಹೇಳಿದ್ರು, ಒಂದು ಮಂತ ತರ್ಕ ಒಂದು ಮಂತ ಜಾಯಿಗೆ ನಿಂಕ್ಲೆಗೆ ವಿಭುದೇಶ ತೀರ್ಥರು ಹೇಳಿದರು, ಒಂದು ಮಂತ ಮಂಡೆ ಹಾಳಾವರೆಗೋಸ್ಕರ ಆಚಾರ್ಯರನ್ನ ಪಾತೆರಂಕು ಬೆಲೆ ಕೊಳ್ಳೆ ಅಂತ ಒಂದು ಮಾತು ಹೇಳಿದರು. ಮತ್ತೆ ಅವರು ಹೋದ ನಂತರ ವಿಶ್ವಪ್ರಿಯರು ಅವರು ಸ್ನಾನಕ್ಕೆ ಹೋದರು. ವಿಶ್ವಪ್ರಿಯರು ಹೋಗುವುದಕ್ಕಿಂತ ಮೊದಲು ನಮ್ಮಿಬ್ಬರನ್ನು ಕರೆದು, ಸ್ವಾಮಿ ಜಾದ ಬಂಡೇರಿ ಏನು ಹೇಳಿದರು ಸ್ವಾಮಿ ಹೀಗೆ ತರ್ಕ ಅವರು ಹೇಳಿದ್ದಾರೆ ಅಂತ ಏನಾದರೂ ನಾಳೆ ಬೆಳಿಗ್ಗೆ ಚಿಂತನೆಯಲ್ಲಿ ತರ್ಕ ಚಿಂತನೆಯಲ್ಲಿ ಕಮ್ಮಿ ಆಗಬೇಕು ಜೋರು ಮಾಡಿದರು. ಆಮೇಲೆ ರಾತ್ರಿ ಇಬ್ಬರು ಸ್ವಾಮಿಗಳು ಕೂತ್ಕೊಂಡು ತರ್ಕ ಬೇಕು, ವೇದಾಂತವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ತರ್ಕ ಬೇಕು, ತರ್ಕವೇ ಜೀವನ ಆಗಬಾರ್ದು. ಆ ಅರ್ಥ ಮಾಡಿ ಸಾಧನೆ ಮಾಡಲಿಕ್ಕೆ ಇನ್ನೊಬ್ಬರು ಬಂದು ಕೂತಾಗ ನಮ್ಮ ಆಚಾರ್ಯರು ಹೇಳಿರ್ತಕ್ಕಂಥದ್ದು ಅನುಭವಕ್ಕೆ ಸೀಮಿತ, ಅನುಭವಕ್ಕೆ ಬರುವಂಥ ಒಂದು ವೇದಾಂತ ಅಂತ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ತರ್ಕ ಬೇಕು ಅಂತ ಗುರುಗಳು ಹೇಳಿದರು. ಹೀಗೆ ಅಂಥ ತರ್ಕದಲ್ಲಿ, ವೇದಾಂತದಲ್ಲಿ, ವೇದಾಂತದಲ್ಲಿ ಕೂಡ ಪ್ರಮಾಣ ಭಾಗ, ಪ್ರಮೇಯ ಭಾಗ ಎಲ್ಲದರಲ್ಲಿ ಕೂಡ ಇದಮಿತ್ತಂ ಅಂತ ಹಿಡಿತ. ಅವರು ಚೆನ್ನೈಯಿಂದ ಪ್ರತಿ ವರ್ಷ ಇಲ್ಲಿ ಪಾಠಕ್ಕೆ ಬರ್ತಾರೆ ಆಚಾರ್ಯರ ಬಳಿಯಲ್ಲಿ. ಸುಮಾರು ವರ್ಷಗಳಿಂದ ಆಗ್ತಾ ಇದೆ. ತತ್ವನಿರ್ಣಯ ಆಯಿತು, ಸುಧಾ, ಲೌಕಿಕರು ಸುಧಾ ಅಧ್ಯಯನ ಮಾಡಿದವರು ಇಲ್ಲಿ ಆಚಾರ್ಯರು ಹೇಳಿದ ಪಾಠವನ್ನು ಸುಧಾನ್ನು ಇಲ್ಲಿ ಅನುವಾದ ಮಾಡ್ತಾರೆ ಅಂತಂದರೆ ಅವರಿಗೆ ಮನಸ್ಸಿಗೆ ಹೇಗೆ ಸೇರಿಸಬೇಕೋ ಆ ರೀತಿ ಸೇರಿಸುವಂಥ ತಾಕತ್ತು ಎಲ್ಲರೂ ಹೊಗಳ್ತಾರೆ ಆಚಾರ್ಯರನ್ನು. ಯಾಕೆಂದರೆ ಲೌಕಿಕರು ಕೂಡ ಏನೇನು ತರ್ಕದ ಗಂಧಗಾಳಿ ಇಲ್ಲದವರು ಕೂಡ ಸುಧಾ ಅನುವಾದ ಮಾಡಲಿಕ್ಕೆ ಹೊರಡ್ತಾರೆ ಅಂತಂದರೆ ಆಚಾರ್ಯರ ಒಂದು ಇನ್ನೊಬ್ಬರಿಗೆ ಪಾಠ ಮಾಡುವಂತಹ, ಪಾಠ ಮಾಡಿಸಿ ತಲೆಯಲ್ಲಿ ಕೂಡಿಸುವಂತಹ ತಾಕತ್ತು ಅದು ದೈವದತ್ತವಾಗಿ ಬಂದಿರತಕ್ಕಂಥದ್ದು, ಗುರುಗಳ ಕೃಪೆಯಿಂದ ಬಂದಿರತಕ್ಕಂಥದ್ದು. ಅಂಥ ಆಚಾರ್ಯರು ನಮ್ಮೊಂದಿಗಿದ್ದಾರೆ. ಒಂದು ಹೆಮ್ಮೆ. ಹರಿದಾಸ ಆಚಾರ್ಯ ಏನು ಪಾತ್ರ ಅಂತಿತ್ತೆ ಆಕಳ ಚಿಂತನೆ ಕೆಲವರ ಅಂತಂತು ಅದು ನಿಜವಾಗಿ ಈಗಿನ ಯೂನಿವರ್ಸಿಟೀಸ್ ಲೆವೆಲಲ್ಲಿ ಕೂಡ ನಾವೇನು ಅನ್ಕೊತೇವೆ ಗುರುಕುಲದಲ್ಲಿ ಅಧ್ಯಯನ ಮಾಡಿದವರು ಇಲ್ಲಿಗೆ ಮಾತ್ರ ಸೀಮಿತ ಅಲ್ಲ. ಆಚಾರ್ಯರದಕ್ಕೊಂದು ಅಪವಾದ. ಇಡೀ ಈ ಸೆಂಟ್ರಲ್ ಯೂನಿವರ್ಸಿಟಿ ಸಂಸ್ಕೃತಕ್ಕೆ, ಭಾರತಕ್ಕೆ ಸಂಬಂಧ ದೊಡ್ಡ ಯೂನಿವರ್ಸಿಟಿ ಅದು. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಯೂನಿವರ್ಸಿಟೀಸಲ್ಲಿ, ತಿರುಪತಿಯಲ್ಲಿ ಒಂದು ಕ್ಯಾಂಪಸ್, ಅಲ್ಲಿ ಕೂಡ ಆಚಾರ್ಯರನ್ನು, ಅಲ್ಲಿ ಒಬ್ಬ ವಿ ಸಿ ಇದ್ದ, ಬೇರೆನೆ, ಅವ್ರಿಗೆ ವೇದಾಂತದಲ್ಲಿ ಅಷ್ಟು ರುಚಿ ಇರಲಿಲ್ಲ. ಆದರೂ ಹರಿಯಾಚಾರ್ಯರು ಬಂದು ಅಲ್ಲಿ ಪಾಠ ಮಾಡ್ತಾರೆ ಅಂತ ಅಲ್ಲೊಂದು ಸ್ಕೀಮ್ ಇತ್ತು. ಇವರು ತಿಂಗಳು ಬಂದು ಆನ್ಲೈನಲ್ಲಿ ಒಬ್ಬ ವಿದ್ವಾಂಸರನ್ನು ಕರೆಸಿ ಪಾಠ ಮಾಡಿಸುವಂಥದ್ದು ಅಂತ. ಅದು ರೆಕಾರ್ಡ್ ಮಾಡಿ ಆನ್ಲೈನಲ್ಲಿ ಕೊಡ್ತಾಯಿದ್ರು. ಅದಕ್ಕೆ ಹರಿಯಾಚಾರ್ಯ ಬಂದರು ಅಂತಂದರೆ ಭಾರಿ ಖುಷಿ ಪಡ್ತಿದ್ದ. ವೇದಾಂತದ ಅಭಿರುಚಿ ಇದ್ದಿಲ್ಲ, ಆದರೂ ಖುಷಿ ಪಡ್ತಿದ್ದ. ಯಾಕೆಂದರೆ ಅವರ ಭಾಷೆ ಎಂಥವರನ್ನು ಎಳೆದಿಡ್ತಾ ಇತ್ತು. ಆ ರೀತಿ ಅಂತಾರಾಜ್ಯದ ಮಟ್ಟದಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಚಾರ್ಯರ ಪಾಠಗಳನ್ನು, ಪ್ರವಚನಗಳನ್ನು ಈಗಿನವರೆಗೂ ಪ್ರತಿಯೊಬ್ಬ ಆಬಾಲ ವೃದ್ಧರು ಕೇಳಿ ಖುಷಿ ಪಡ್ತಾರೆ ಅಂತಂದರೆ ಅವರಲ್ಲಿರುವ ಆ ವ್ಯಕ್ತಿತ್ವ. ಒಂದು ಚುಟುಕಾಗಿ ಹೇಳ್ತೇನೆ. ಯಾಕೆ ಅಂದರೆ ವಿದ್ಯಾಮಾನ್ಯರು ಯಾರಲ್ಲಿ ತುಂಬ ವಿದ್ಯೆ ಇದೆ ಅವರು ಬಗ್ಗಿರ್ತಾರಂತೆ, ವಿನಯದಿಂದಲೂ ವಿದ್ಯೆಯಿಂದಲೂ. ಅದೇ ರೀತಿ ವಿದ್ಯಾಮಾನ್ಯರು ಇದ್ದರು. ವಿಶ್ವೇಶತೀರ್ಥರಂತರೂ ವಾಮನ ಮೂರ್ತಿ. ಅದರದ್ದೇ ಒಂದು ವಿದ್ಯಾಮಾನ್ಯರ ವಿಶ್ವೇಶತೀರ್ಥರ ಪ್ರತಿಬಿಂಬ ಆಚಾರ್ಯರು. ಅವರ ವ್ಯಕ್ತಿತ್ವ, ಆ ದೇಹದ ಸ್ಥಿತಿ ನೋಡಿದಾಗಲೇ ತುಂಬ ವಿದ್ಯೆ ಇದೆ, ತುಂಬ ವಿನಯ ಇದೆ. ಆದ್ದರಿಂದ ಭಗವಂತ ಕೂಡ ಅದೇ ರೀತಿ ಸೃಷ್ಟಿ ಮಾಡಿದ್ದಾನೆ ಅಂತ ಚುಟುಕಾಗಿ ನಾವು ಚಿಂತನೆ ಮಾಡ್ಬೋದು. ಇಂತಹ ಆಚಾರ್ಯರು ನಿಮ್ಮೆಲ್ಲರ ಏನೂ ಗೊತ್ತಿಲ್ಲದಂತಹ ವ್ಯಕ್ತಿ, ಬಾಲಿಶರಂಥ ವ್ಯಕ್ತಿಯರಲ್ಲಿ ಎದುರು ಕೂತ್ಕೊಂಡು ಒಂದು 4 ಒಳ್ಳೆಯ ಮಾತುಗಳನ್ನು, ಜೀವನ ಉದ್ಧಾರಕ್ಕೆ ಬೇಕಾಗಿರ್ತಕ್ಕಂಥ ಸೂತ್ರಗಳನ್ನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅಂತಹ ಆಚಾರ್ಯರಿಗೆ
ಪ್ರಾಕ್ತನ ವಿದ್ಯಾರ್ಥಿಗಳು, ಪ್ರಸಕ್ತ ವಿದ್ಯಾರ್ಥಿಗಳು, ಅಧ್ಯಾಪಕರು ಎಲ್ಲರ ಪರವಾಗಿ ಪಲಿಮಾರು ಮಠದ ಪರವಾಗಿ ಹೃತ್ಪೂರ್ವಕವಾಗಿ ಅನಂತ ನಮನಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತೇನೆ. ಆಚಾರ್ಯರಲ್ಲಿ ಮತ್ತೊಂದು ಪ್ರಾರ್ಥನೆ, ಅವರು ಆಜೀವ ನಮ್ಮೆಲ್ಲರಿಗೂ ಇದೇ ರೀತಿ ಲೌಕಿಕ ಭಾಷೆಯಲ್ಲಿ ಎಂಟರ್ಟೈನ್, ವೇದಾಂತದ ಅಭಿರುಚಿ ಇದ್ದವರಿಗೆ ಎಂಟರ್ಟೈನ್ಮೆಂಟ್, ವೇದಾಂತ ಅಭಿರುಚಿ ಇಲ್ಲದವರಿಗೆ ಇನ್ನೂ ಅದರಲ್ಲಿ ಸಾಧನೆ ಮಾಡಲಿಕ್ಕೆ ಆಸಕ್ತಿ ಬರುವ ರೀತಿಯಲ್ಲಿ ಆಚಾರ್ಯರು ಕೊನೆಯವರೆಗೂ ನಮ್ಮೊಂದಿಗೆಲ್ಲರಿಗೆ ಇದ್ದು ನಮಗೆ ಮಾರ್ಗದರ್ಶನ ಮಾಡ್ತಾ ಇರಬೇಕು, ಅವರ ಚಟುವಟಿಕೆಗಳಿಂದ, ಪಾಠಗಳಿಂದ, ಪ್ರವಚನಗಳಿಂದ ಅಂತ ಭಿನ್ನಹ ಮಾಡ್ತಾ ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇಷ್ಟು ಹೊತ್ತು ವಿದ್ಯಾರ್ಥಿಗಳು ತುಂಬ ಇಷ್ಟು ಹೊತ್ತು ಇರಲಿಕ್ಕೆ ಇಲ್ಲಿ ಜಪದ ಸಮಯನೂ ಮುಗಿತು ಕಾಣುತ್ತೆ. ಆದರೂ ಆಚಾರ್ಯರ ಮಾತು ಕೇಳಬೇಕು ಅಂತ ಬಂದು ಕೂತ್ಕೊಂಡು ಆರಾಮದಲ್ಲಿ ಸ್ವಲ್ಪ ಗೊತ್ತದೆ ವಿದ್ಯಾರ್ಥಿ ದಶೆ ಹೇಗಿರ್ತದೆ ಅಂತ. ಒಂದು ಅರ್ಧ ಗಂಟೆ ಆದ ಕೂಡಲೇ ಕೈಕಾಲ ಆಚೆ ಈಚೆ ಅಂದಾಳಕ್ಕೆ ಶುರು ಆಗುತ್ತೆ. ಏನೂ ಇಲ್ಲ, ನೋಡ್ತಾ ಇದ್ದೆ ಆರಾಮದಲ್ಲಿ ಕೂತ್ಕೊಂಡು ಪ್ರತಿಯೊಂದು ಮಾತನ್ನು ಎಂಜಾಯ್ ಮಾಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೂಡ ಬಂದು ಕೂತು ಆಲಿಸಿ ನಿಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಒಬ್ಬ ವಿದ್ಯಾರ್ಥಿಯ ಅನುವಾದ ಭಾರಿ ಚಂದ ಅನುವಾದ ಮಾತ್ರ. ಒಂದು ರೀತಿಯಲ್ಲಿ ನಾವಿದ್ದಾಗ ಈ ರೀತಿ ಇರಲಿಲ್ಲ ಅಂತ ಒಂದು ವ್ಯಥೆನೂ ಇದೆ. ಅದರ ನಂತರ ಸ್ವಲ್ಪ ಗುರುಗಳ ಅನುಗ್ರಹದಿಂದ ಬೇರೆ ವೇದಾಂತನೂ ಪಾಠ ಆಗಿದೆ, ಆಯಿತು ಕೂಡ. ಆದರೆ ಈ ಮಟ್ಟಿನ ಕ್ವಾಲಿಟಿ ಅಂತ ಹೇಳ್ತಾರೆ ವಿದ್ಯಾಪೀಠಗಳದ್ದು, ಅದು ಹೆಮ್ಮೆ ಆಗ್ತದೆ. ಯೋಗದೀಪಿಕಾ ವಿದ್ಯಾಪೀಠದ ಹಳೆ ವಿದ್ಯಾರ್ಥಿ ನಾನು ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಆ ರೀತಿ ವಿದ್ಯಾರ್ಥಿಗಳು ಬಂದು ಕೂತು ಆಚಾರ್ಯರ ಮಾತನ್ನು ಆಲಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡ್ತಾ, ಮತ್ತು ಅಧ್ಯಾಪಕರಿಂದ ಆಚಾರ್ಯ ಹೇಳಿದ ಹಾಗೆ ಒಂದು ವಿದ್ಯಾರ್ಥಿಗಳು, ನಾನು ಉಲ್ಟಾ ಬರ್ತೇನೆ, ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಅಧ್ಯಾಪಕರು, ಆಡಳಿತ ವರ್ಗ ಅಂತ. ವಿದ್ಯಾರ್ಥಿಗಳು ಮೊದಲು, ಆಮೇಲೆ ಪ್ರಾಕ್ತನ ವಿದ್ಯಾರ್ಥಿಗಳು. ನಮಗೆಲ್ಲರಿಗೂ ಕೂಡ ಒಂದು ಮೊದಲು ಆರಂಭ ಮಾಡಿದ್ದು ಒಂದು ಅನಂತಮೂರ್ತಿ ಅಣ್ಣ ಅವರು, ಸ್ವಲ್ಪ ಇದೊಂದು ಕಾರ್ಯಕ್ರಮಕ್ಕೆ ಮೊದಲು ಚಾಲನೆ ಕೊಟ್ಟವರು. ಅದರಿಂದ ಎಲ್ಲರೂ ಕೂಡ ಇದಕ್ಕೆ ಸೇರಿಕೊಂಡು ವೈಮನಸ್ಸ ಇಲ್ಲದ ಹಾಗೆ ಈ ಕಾರ್ಯಕ್ರಮ ಈ ರೀತಿ ನಡೆಸ್ಕೊಡ್ಲಿಕ್ಕೆಲ್ಲ ಹಳೆ ವಿದ್ಯಾರ್ಥಿಗಳು ಸಹಕಾರ ಇದೆ. ನನ್ನ ನಿಟ್ಟಿನಲ್ಲಿ ಹಳೆ ವಿದ್ಯಾರ್ಥಿಗಳು ಮತ್ತು ಪ್ರಾಕ್ತನ ವಿದ್ಯಾರ್ಥಿಗಳು ಅಧ್ಯಾಪಕರು ಅಂತ ಭೇದ ಬೇಡ ಅಂತ ಅನಿಸ್ತದೆ. ಯಾಕೆಂದರೆ ಅದೊಂದು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಯಾಕೆಂದರೆ ಇಲ್ಲಿ ಅಧ್ಯಯನ ಮಾಡಿದ ನಾವೇ ಪ್ರಾಕ್ತನ ವಿದ್ಯಾರ್ಥಿಗಳೇ ಇಲ್ಲಿಯೇ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇರೋದರಿಂದ ಆ ಭೇದ ಬೇಡ ಅಂತ ಭಾವಿಸ್ತೇನೆ. ತುಂಬ ಹೆಮ್ಮೆ, ನಮ್ಮ ವಿದ್ಯಾಪೀಠದಲ್ಲಿ ನಮ್ಮವರೇ ಅಧ್ಯಾಪಕರಾಗಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಆದ್ದರಿಂದ ಅಧ್ಯಾಪಕರು, ಪ್ರಾಕ್ತನ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತಾ, ಎಲ್ಲರಿಗೂ ಕೂಡ ಆನ್ಲೈನಲ್ಲಿ ಇನ್ಮೇಲೆ ಇದು ಲೈವ್ ಇಲ್ಲ, ಇನ್ಮೇಲೆ ಆಚಾರ್ಯರದ್ದು ಸ್ವಾಮಿಗಳು ಹೇಳಿದರು ಬೇಕು ಅಂತ, ಅದು ಬೇಕೋ ಬೇಡವೋ ಅಂತ. ಆದರೆ ಆಚಾರ್ಯರ ಆ ನುಡಿಮುತ್ತುಗಳು ನಮಗೆ ಮಾತ್ರ ಸೀಮಿತವಾಗದೆ ಇನ್ನೂ ಲಕ್ಷಗಟ್ಟಲೆ ಜನ ಕಾಯ್ತಿರ್ತಾರೆ ಈ ರೀತಿ ಸಮಸ್ಯೆಗಳಿಂದ. ಆ ಸಮಸ್ಯೆಗಳಿಗೆ ಇದು ಮದ್ದಾಗಬೇಕು ಆಚಾರ್ಯರ ಮಾತು ಎಂಬ ದೃಷ್ಟಿಯಿಂದ ಮುಂದೆ ಅದನ್ನು ಹೊರಗಡೆ ಬಿಡಲಿಕ್ಕಿದ್ದೇವೆ. ಈ ದೃಷ್ಟಿಯಲ್ಲಿ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಗುರುಗಳ ಅಂತರ್ಯಾಮಿಯಾದಂತಹ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ವಂಶಾಚಾರ್ಯರಿಗೆ. ಹರಿಯಾಚಾರ್ಯರು ಪೂಜ್ಯ ಶ್ರೀಪಾದಂಗಳವರಲ್ಲಿ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿ ವೃಂದದ ನಮ್ಮ ಸದಸ್ಯರು, ಕೆಲವರು ಹಾಜರಿದ್ದಾರೆ, ಕೆಲವರು ಹಾಜರಿಲ್ಲ, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ರಿಗೂ ಕೂಡ ಅನಂತ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಹಳೆ ವಿದ್ಯಾರ್ಥಿ ವೃಂದದ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಪೂಜ್ಯ ಶ್ರೀಪಾದಂಗಳವರಲ್ಲಿ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರು